ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಬ್ಯಾಲೆಟ್ ಪೇಪರ್ EVMನಿಂದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬ್ಯಾಲೆಟ್ ಪೇಪರ್ಗೆ ಹೆಜ್ಜೆಯನ್ನು ಹಿಂದೆ ಸರಿಸಿದೆ. ಆಧುನಿಕ ತಂತ್ರಜ್ಞಾನದಲ್ಲಿ ಭಾರತದಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ನೂರಾರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತದಲ್ಲಿ ಎಲ್ಲ ಒಂದು ಕಡೆ ಚುನಾವಣೆಯನ್ನು ಸುಸೂತ್ರವಾಗಿ ಸುಗಮವಾಗಿ ಮಾಡಬೇಕೆಂಬುದು ಚರ್ಚೆ. ಇವತ್ತು EVM ಹ್ಯಾಕ್ ಆಗ್ತಿದೆ. EVMನಲ್ಲಿ ಮತ ಹಾಕಿದ್ದು VVPATನಲ್ಲಿ ಅದರ ಸಂಖ್ಯೆಯನ್ನು ತೋರಿಸ್ತಿಲ್ಲ. ಭಾರತೀಯ ಜನತಾ ಪಕ್ಷ ಚುನಾವಣಾ ಆಯೋಗವನ್ನೇ ಬುಕ್ ಮಾಡಿದೆ. ಹಾಗಾಗಿ ಬಹುತೇಕ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನವನ್ನು ಗಳಿಸುತ್ತೆ ಅನ್ನೋದು ಕಾಂಗ್ರೆಸ್ನ ವಾದ ಮತ್ತು ಆರೋಪ ಆಗಿರ್ತಕ್ಕಂಥದ್ದು. ಬಿಹಾರದಲ್ಲೂ ಕೂಡ ಎಲ್ಲೊಂದು ಕಡೆ ಚುನಾವಣಾ ಆಯೋಗ ಅರ್ಹ ಮತದಾರರನ್ನು ಕೂಡ ಮತದಾರರ ಪರಿಷ್ಕರಣೆ ಹೆಸರಿನಲ್ಲಿ ಡಿಲೀಟ್ ಮಾಡ್ತಿದೆ ಅಂತ ಗಂಭೀರ ಆರೋಪ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ EVM ಬೇಡ, ನಮಗೆ ಬ್ಯಾಲೆಟ್ ಪೇಪರ್ ಮುಖಾಂತರ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಯನ್ನು ನಾವು ಮಾಡ್ತೀವಿ ಅಂತೇಳಿ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಮುಂದಿನ ವಾರ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸಲಿದ್ದಾರೆ. ರಾಜ್ಯ ಚುನಾವಣಾ ಆಯುಕ್ತರು ಕೂಡ EVM ಅಥವಾ ಬ್ಯಾಲೆಟ್ ಪೇಪರ್ ಚುನಾವಣೆ ನಡೆಸುವ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಹಾಗಾದರೆ ಎಲ್ಲ ಒಂದು ಕಡೆ ಪ್ರೋಗ್ರೆಸಿವ್ ಇರಬೇಕು, ತಂತ್ರಜ್ಞಾನವನ್ನು ಬಳಸಬೇಕು, ಮತ್ತು ಬ್ಯಾಲೆಟ್ ಪೇಪರ್ ಅಡೆಗೆ ಬರೋ ಮುಖಾಂತರ ಎಲ್ಲ ಒಂದು ಕಡೆ ಕಾಂಗ್ರೆಸ್ನವರು ಯಾವ ಸಂದೇಶವನ್ನು ಕೊಡ್ತಿದ್ದಾರೆ ಅಂತೇಳಿ ಈಗಾಗಲೇ ಹಲವಾರು ಚರ್ಚೆಗಳು ಆಗ್ತಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿಯವರನ್ನ ಮನ ಮೆಚ್ಚಿಸಲು, ಪ್ರೀತಿ ಗಳಿಸಲು, ವಿಶ್ವಾಸ ಗಳಿಸಲು ಈ ತಂತ್ರವನ್ನು ಈ ಸರ್ಕಾರ ಮಾಡ್ತಾ ಎಂಬ ಚರ್ಚೆ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು EVM ಬೇಕಾ ಬ್ಯಾಲೆಟ್ ಬೇಕಾ, ಸರ್ಕಾರದ ನಿರ್ಧಾರ ಸರಿಯೋ ತಪ್ಪು ಎಂಬುದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ನಾವು ಆರಂಭದಲ್ಲಿ ಕಾಂಗ್ರೆಸ್ ನಾಯಕರ ಬಳಿ ಹೋಗ್ತಾ ಇದ್ದೀನಿ. ಸರ್, ಎಲ್ಲ ಒಂದು ಕಡೆ ತಾವು ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಮತ್ತೆ ನೀವು ಪೇಪರ್ ಯುಗಕ್ಕೆ ಹೋದರೆ ಎಲ್ಲ ಒಂದು ಕಡೆ ನೀವು ಯುವ ಜನತೆಗೆ ಏನು ಸಂದೇಶವನ್ನು ಕೊಡ್ತಾ ಇದ್ದೀರಾ ಸರ್? ಸರ್, ಈಗ ನೀವು ಹೇಳಿದ್ದು ಸರಿ. ನಾವು ಡಿಜಿಟಲ್ ಯುಗದಲ್ಲಿ AI ಅನ್ನೋದು ಇವತ್ತಿನ ಕಾಲದಲ್ಲಿ ಜನಸಾಮಾನ್ಯರಿಗೆ ಸಿಗ್ತಾ ಇದೆ. ನೀವೊಂದು ಅರ್ಥ ಮಾಡ್ಕೊಳ್ಳಿ, 52ರಲ್ಲಿ ನಾವು ಬ್ಯಾಲೆಟ್ ಪೇಪರಲ್ಲೇ ಚುನಾವಣೆ ಸ್ಟಾರ್ಟ್ ಮಾಡಿದ್ದು ನಮ್ಮ ಭಾರತದಲ್ಲಿ. 82ರಲ್ಲಿ ಬಂದಂಥ EVM ನಾವು ಪ್ರಪಂಚದಾದ್ಯಂತ ನಾವು ಮೊದಲಿಗರು EVMನ ಪ್ರಸ್ತುತ ಮಾಡೋಕ್ಕೆ. ಅವತ್ತಿನ ಕಾಲದಲ್ಲಿ ಈ ಥರ EVM ಹ್ಯಾಕ್ ಎಲ್ಲ ಇರಲಿಲ್ಲ. ಈ BJPಯವರ ಅಧಿಕಾರ ಅಮಲು, ಅವರಿಗೆ ಅಧಿಕಾರದಲ್ಲಿ ಯಾವಾಗೂ ಇರಬೇಕು, ಸದಾ ಅವರಿಗೆ ಅಧಿಕಾರ ಬೇಕು. ಇದಕ್ಕೆ EVMನ ಹ್ಯಾಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಅಧಿಕಾರದಲ್ಲಿ ಮುಂದುವರಿತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಆಗಲಿ, ಮಹಾರಾಷ್ಟ್ರ ಆಗಲಿ, ಹರಿಯಾಣದಲ್ಲಾಗಲಿ ನಾವು ಈ ಥರ EVM ಹ್ಯಾಕ್ ಆಗಿದೆ ಅಂತ ECIಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಕಂಪ್ಲೇಂಟ್ಗೆ ಇವತ್ತವರೆಗೂ ನಮಗೆ ಉತ್ತರ ಬಂದಿಲ್ಲ. ಅದಕ್ಕೆ ಅವರು ಒಂದು ವಿವರಣೆ ಕೂಡ ನಮಗೆ ಕೊಟ್ಟಿಲ್ಲ. ಇದು ಒಂದು ಪ್ರಶ್ನೆ. ನೀವು ಹೇಳ್ತಾ ಇದ್ದೀರಾ ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗಿತ್ತು, ಒಂದು ಹೆಜ್ಜೆ ಹಿಂದೆ ಹೋಗ್ಬೇಕಂತ. ಸರ್, ಪ್ರಜಾಪ್ರಭುತ್ವದಲ್ಲಿ ಮತದಾರರಿಗೆ ಒಂದು ಮೂಲಭೂತ ಹಕ್ಕಿದೆ. ಅದು ಶ್ರೇಷ್ಠವಾದ ಹಕ್ಕು, ಮತದಾನದ ಹಕ್ಕು. ಮತದಾನದಿಂದ ಸಮಾಜಗಳು ಉಳಿದಿದ್ದಾವೆ, ಜಾತಿಗಳು ಉಳಿದಿದ್ದಾವೆ, ಸರ್ಕಾರಗಳು ಬಂದಿದ್ದಾವೆ. ಸರ್ಕಾರಗಳಿಂದ ಜನರಿಗೆ ತುಂಬ ಉಪಯೋಗ ಆಗಿದೆ. ಏನಂತಾರೆ, ಆ ಮತದಾನ ಇರುವಂಥ ಹಕ್ಕುಗಳನ್ನ BJPಯವರು ಕಸಿದುಕೊಳ್ಳೋದ್ರಲ್ಲಿ ಎಷ್ಟು ಅದು ಸಮಂಜಸ ಅಂತ ನೀವು ಹೇಳ್ತೀರಾ? ನಾನು ಇಷ್ಟು ಹೇಳ್ಬಿಟ್ಟು ಇನ್ನೊಂದು ಹೇಳ್ತೀನಿ. BJPಯವ್ರಿಗೆ ಒಂದು ಅರ್ಥ ಮಾಡ್ಕೋಬೇಕು, ಅಧಿಕಾರ ಅನುಭವಿಸ್ಬೇಕು, ಬಟ್ ಅಧಿಕಾರಕ್ಕೋಸ್ಕರ ಅನ್ಯ ಮಾರ್ಗಗಳನ್ನ ಹುಡುಕ್ಬಾರ್ದು. ನಾವು ಇಷ್ಟೆಲ್ಲ ನೀವು ಕೇಳ್ತಾ ಇದ್ದೀರಾ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಹೆಜ್ಜೆ ಹಿಂದೆ ಇಡಬೇಕಾರೆ. ಇದೇ BJPಯವರು 2023ರಲ್ಲಿ ಅಧಿಕಾರದಲ್ಲಿದ್ದರು. ZP ಎಲೆಕ್ಷನ್, TP ಎಲೆಕ್ಷನ್, GP ಎಲೆಕ್ಷನ್, TMC ಎಲೆಕ್ಷನ್, CMC ಎಲೆಕ್ಷನ್, BBMP ಎಲೆಕ್ಷನ್ ಯಾಕೆ ಮಾಡಲಿಲ್ಲ? ಏನಕ್ಕೋಸ್ಕರ ಮಾಡಲಿಲ್ಲ? ಆಯಿತು, ನಾವಿವತ್ತು ಈ ಎಲ್ಲ ಎಲೆಕ್ಷನ್ನ ನಾವು ಮಾಡ್ತೀವಿ ಅಂತ ಮುಂದೆ ಬಂದಾಗ ಅವ್ರೇನು ಹೇಳ್ತಿದ್ದಾರೆ, ಬ್ಯಾಲೆಟ್ ಯಾಕೆ ಮಾಡ್ತೀರಾ ಅಂತ. 2023ರಲ್ಲಿ ಅವರು ಸೋತು ಸುಣ್ಣವಾಗಿದ್ದಾರೆ. ಅವರು ಸೋತು ಸುಣ್ಣ ಆಗಿರೋರಿಗೆ ಇವತ್ತು ನಾವೇನಾದರೂ ಬ್ಯಾಲೆಟ್ಗೆ ಹೋದರೆ ಜನವಿರೋಧಿ ಯಾಕೆ ಹೋಗಿದ್ದವ್ರು ಅಂದರೆ ಭ್ರಷ್ಟಾಚಾರದಿಂದ ತುಂಬಿ ತುಳುಕಿ ಜನವಿರೋಧಿ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ. ಇವತ್ತು ಬ್ಯಾಲೆಟ್ಗೆ ನಾವೇನಾದರೂ ಹೋದರೆ ನಮ್ಗೆ ಅದೇ ಪರಿಸ್ಥಿತಿ ಮುಂದೆ ಇರುತ್ತೆ ಅಂತ ನಾನು ಭಾರತೀಯ ಜನತಾ ಪಕ್ಷದ ಸ್ನೇಹಿತರನ್ನ ಕೇಳ್ತಿದ್ದೀನಿ. ಸರ್ ಅವ್ರು ಹೇಳ್ತಿದ್ದಾರೆ EVM ನೀವು ಯಾಕೆ ಮಾಡ್ತಾ ಇದ್ದೀರಾ, ಅಕ್ರಮವಾಗಿ ಚುನಾವಣೆ ನಡೆಸಿದ್ದಾರೆ, ಹಾಗಾಗಿ ನಾವು ಬ್ಯಾಲೆಟ್ನ ಮುಖ ಮಾಡಿದ್ದೀವಿ ಅಂತ ಹೇಳಿದರೆ. ಈ ಹಿಂದೆ ಬ್ಯಾಲೆಟ್ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇರ್ಬೋದು, ಅನೇಕ ಪಕ್ಷಗಳು ಮತಪೆಟ್ಟಿಗೆಗಳನ್ನ ಹೊತ್ಕೊಂಡು ಹೋಗಿರ್ತಕ್ಕಂಥದ್ದು, ಆ ಮತಪತ್ರಗಳನ್ನು ರಿಗ್ಗಿಂಗ್ ಮಾಡಿರ್ತಕ್ಕಂಥದ್ದು ಎಲ್ಲವೂ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಚುನಾವಣಾ ಅಕ್ರಮಗಳನ್ನು ತಡಿಬೇಕಾಗಿರ್ತಕ್ಕಂಥವ್ರು ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಚುನಾವಣಾ ಆಯೋಗ ಎಲ್ಲರೂ ಕೂಡ ಮತಕಳ್ಳತನ ಮಾಡಿದರೆ ನೀವು ಸಮಂಜಸವಾಗಿ ನ್ಯಾಯಸಮ್ಮತವಾಗಿ ಎಲ್ಲಿ ಚುನಾವಣೆ ನಡೆಯುತ್ತೆ? ನೋಡಿ ಸರ್, ಇವತ್ತು ಕಾಂಗ್ರೆಸ್ನವ್ರಿಗೆ ಎಲ್ಲೋ ಒಂದು ಕಡೆ ತಲೆ ಕೆಟ್ಟವ್ರ ಎಲ್ಲೋ ಒಂದು ರೀತಿ ಆರೋಪ ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ
ಇಡೀ ದೇಶದಲ್ಲಿ ಚುನಾವಣೆಗಳು ಎಲ್ಲೆಲ್ಲಿ ನಡೀತಾ ಇದ್ದಾವೆ ಅಲ್ಲಿ ಜನರು ಎಲ್ಲೋ ಒಂದು ಕಡೆ ಇವ್ರನ್ನ ತಿರಸ್ಕಾರ ಮಾಡೋದಕ್ಕೆ ಜಾಸ್ತಿ ಆಗಿದೆ. ಯಾಕೆಂದರೆ ಅವರು ಕೂಡ ಈ ಎಲೆಕ್ಷನ್ ಕಮಿಷನ್ ಸುಮಾರು 1950ರಲ್ಲಿ ಫಾರ್ಮ್ ಮಾಡಿರ್ತಕ್ಕಂಥದ್ದು. ಸೊ ಆವಾಗಲಿಂದಲೂ ಚುನಾವಣೆ ಆಗ ಕಾಲ ತಕ್ಕಂತೆ ಆ ಬದಲಾವಣೆಗೆ ಸೇರಿಸ್ಕೊಂಡು ಚುನಾವಣೆ ಏನೊಂದು ನಡೆಸಬೇಕೋ ಒಂದು ಸಾಂವಿಧಾನಿಕವಾಗಿ ಎಲ್ಲವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವು ಹಿಂದೆ ಸುಮಾರು ಬಂಟಿಂಗ್ಸ್ನೆಲ್ಲ ರೋಡಲ್ಲಿ ಆಗ್ತಾಯಿದ್ರು ಸರ್. ಸನ್ಮಾನ್ಯ TN ಶೇಷನ್ ಅವರು ಆ ಕಾಲಕ್ಕೆ ಬದಲಾವಣೆ ಆಗಬೇಕು, ನಾವು ಮುಂದೆ ಹೋಗಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಕ್ರಮವನ್ನು ಬದಲಾಯಿಸಿ ಎಲ್ಲ ಒಂದು ಕಡೆ ನಾವು ಹ್ಯಾಂಡ್ ಬಿಲ್ಲು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವನ್ನು ಪ್ರಚಾರನ ಮಾಡೋದಕ್ಕೆ ಎಲ್ಲವನ್ನೂ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ತರುವಾಯ ಏನು ಡಿಜಿಟಲ್ ಯುಗ ಅಂತ ಹೇಳ್ತೀವಿ, ಅದಾದ ನಂತರ ಈ ರೀತಿಯ ಒಂದು ಬದಲಾವಣೆಗೆ ಎಲ್ಲರೂ ಕೂಡ ಜನನೂ ಕೂಡ ಒಪ್ಕೊಂಡು ಕಳೆದ 20 ವರ್ಷದಿಂದ ಮತದಾನ ಮಾಡ್ಕೊಂಡು ಬರ್ತಲೇ ಇದ್ದಾರೆ, ಪಾಲ್ಗೊಳ್ತಾ ಇದ್ದಾರೆ, ಅತಿ ಹೆಚ್ಚಿನದಾಗಿ ಮತದಾನ ಮಾಡ್ತಲೇ ಇದ್ದಾರೆ. ಆದರೆ ಗೊತ್ತಿಲ್ಲ, ಯಾಕೆಂದರೆ ಕಾಂಗ್ರೆಸ್ಸವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಇದು ಅನುಮಾನ, ಹ್ಯಾಕಿಂಗು ಈ ರೀತಿಯ ಪದಗಳು ಇತ್ತೀಚಿನ ದಿನದಲ್ಲಿ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ನನಗೆ ಗೊತ್ತಿಲ್ಲ ಇವರು ನಿಜವಾಗ್ಲೂ ಏನಾದರೂ ಆ ಥರ ನಡೀತಾ ಇದ್ದರೆ ಇವತ್ತು ಟೆಕ್ನಾಲಜಿ ಭಾಳ ದೊಡ್ಡದಾಗಿದೆ ಸರ್. ಹೇಗೆ ಹ್ಯಾಕ್ ಮಾಡ್ಬೋದು, ಎಲ್ಲಿ ಹ್ಯಾಕ್ ಮಾಡ್ಬೋದು ಅನ್ನೋದನ್ನ ಎಲ್ಲೋ ಒಂದು ಕಡೆ ಒಂದು ಡೆಮೋ ಆಗಿ ಇವರು ತೋರಿಸ್ಬಿಟ್ರೆ ನಾನು ಇದಕ್ಕೆ ಒಪ್ಪೋಣ ಅಂತ ಕೆಲಸ ಮಾಡ್ತೀವಿ. ಆದರೆ ಸುಮ್ಮನೆ ಜನರು ತಿರಸ್ಕಾರ ಇವ್ರನ್ನ ಮಾಡ್ತಾ ಇರೋದ್ರಿಂದ ಸುಳ್ಳು ಆರೋಪ ಇವತ್ತು ಮಾಡ್ತಾ ಇದ್ದಾರೆ. ಅದೇ ರೀತಿ ಸರ್ ಇವತ್ತು ಇದೇ ಒಂದು EVM ವ್ಯವಸ್ಥೆಯಿಂದಲೇ ಕರ್ನಾಟಕದಲ್ಲಿ 136 ಸೀಟ್ ಬಂದು ಈ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ಕೇಳ್ತೀನಿ ನಾನು ಅವ್ರ ಜೊತೆ ನಾನು ಕೇಳ್ತೀನಿ. ಸುಳ್ಳು ಆದರೆ ಖಂಡಿತವಾಗ್ಲೂ ಇದು ಎಲ್ಲ ಒಂದು ಕಡೆ ಈ ರೀತಿ ಮಾಡ್ಬೋದು ಅಂದರೆ ನಾಳೆ ರಾಜೀನಾಮೆ ಕೊಟ್ಟು ಜನರ ಬಳಿಗೆ ಹೋಗೋಣ. ಅಮೆರಿಕದಂಥ ರಾಷ್ಟ್ರಗಳು ಕೂಡ ಇವತ್ತು ಬ್ಯಾಲೆಟ್ ಪೇಪರ್ನಲ್ಲಿ ಇರ್ತಕ್ಕಂಥದ್ದು. ಜಗತ್ತಿನ ಮುಂದುವರಿದ ಮತ್ತು ಟೆಕ್ನಾಲಜಿಯಲ್ಲಿ ಸುಮಾರು 50 ವರ್ಷ ಮುಂದಿರ್ತಕ್ಕಂಥ ದೇಶಗಳು ಕೂಡ ಬ್ಯಾಲೆಟ್ ಪೇಪರನ್ನು ಇವತ್ತು ಬಳಸ್ತಿರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ EVM ಇರ್ತಕ್ಕಂಥದ್ದು ಇದು ಅಂಥ ದೇಶಗಳೆಲ್ಲ ಒಂದು ಕಡೆ ಬ್ಯಾಲೆಟನ್ನು ಬಳಸ್ತವೆ, ನಮ್ಮಲ್ಲಿ EVM ಬಳಸ್ತಾರೆ ಅಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಮ್ಮ ಜನಸಂಖ್ಯೆಗೂ ಅಮೆರಿಕ ಜನಸಂಖ್ಯೆಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಆಮ್ ಆದ್ಮಿ ಪಾರ್ಟಿಯ ನಿಲುವೇನು, ಇವರು ಬ್ಯಾಲೆಟ್ ಪೇಪರ್ ಅಂತ ಮತ್ತೆ ಮುಖ ಮಾಡಿರ್ತಕ್ಕಂಥದ್ದು ಅಥವಾ ಚುನಾವಣಾ ಸುಧಾರಣಾ ಕ್ರಮಗಳನ್ನ ಮಾಡಬೇಕಾಗಿರ್ತಕ್ಕಂಥವ್ರು ಮತ್ತು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಯುವ ಸಂಖ್ಯೆ ಅಂತ ಹೇಳಿದ್ರೆ ಯುವ ಜನತೆ ಡಿಜಿಟಲ್ ಜನ್ರೇಷನಲ್ಲಿ ನಾವು ಇರ್ತಕ್ಕಂಥವ್ರು. ಹಾಗೆ ಆ ಮುಖಾಂತರ ಇವರು ಮತ್ತೆ ಹಿಂದಕ್ಕೆ ಹೋಗ್ತಿದ್ದಾರೆ ಅಂತ ಒಂದು ಅನ್ಸಲ್ವಾ, ಭಾವನೆಗಳು ಅನ್ಸಲ್ವಾ ಸರ್? ಭಾವನೆಗೇ ಅನಿಸಲ್ಲ. ಅಂದರೆ ಇವಾಗ ಅಮೇರಿಕಾದಂಥ ದೇಶ, ಟೆಕ್ನಾಲಜಿಯಲ್ಲಿ ಆಡೋ ದೇಶ, ಇಸ್ರಾಯಿಲು, ನ್ಯೂಜಿಲೆಂಡು ಇಂಥ ದೇಶಗಳೇ ಬ್ಯಾಲೆಟ್ ಪೇಪರಲ್ಲಿ ವೋಟಿಂಗ್ ಮಾಡ್ತಾ ಇದೆ. ಏನಕ್ಕೆ ಮಾಡ್ತಾ ಇದೆ? ಟೆಕ್ನಾಲಜಿ ಇದೆ, ಟೆಕ್ನಾಲಜಿಯಿಂದ ಕಳ್ತನ ಆಗ್ಬೋದು ಅಂತ ತಾನೇ ಮಾಡ್ತಾ ಇರೋದು. ಇಲ್ಲೂ ಜನರಿಗೆ ಅಲ್ಲಿ ಮನಸ್ಸಲ್ಲಿ ಬಂದುಬಿಟ್ಟಿದೆ, ಏನೋ EVM ಇಂದ ಕಳ್ತನಗಳು ಆಗ್ತಾಯಿದೆ ಅಂತ ಮನಸ್ಸಲ್ಲಿ ಒಂದು ಸತಿ ಬಂದಮೇಲೆ ಒಂದು ಆಗಲಿ ಬ್ಯಾಲೆಟ್ ಪೇಪರಲ್ಲಿ ಒಂದು ಎಲೆಕ್ಷನ್ ಮುಗೀಲಿ, ಜನರಿಗೆ ಉತ್ತರ ಸಿಗುತ್ತೆ. ಏನೋ ದೊಡ್ಡ ಏನೋ ಇದು ಕೇಳ್ತಾ ಇಲ್ಲ ಜನ. ನಿಮಗೆ ಎಷ್ಟು ಸರ್ ಏಜು? ಸರ್ ನನಗೆ 38 ವರ್ಷ ಏಜ್ನರು. ಕೂಡಲೇ ನೀವು 17 ವರ್ಷಕ್ಕೆ ಬರ್ಲಿಕ್ಕೆ ಸಾಧ್ಯನಾ ಸರ್? ಇವಾಗ ಹೆಂಗ್ ಗೊತ್ತಾ, ಜನರಲ್ಲಿ ಒಂದು ಏನೋ 17 ವರ್ಷದ ಆಲೋಚನೆ, 38 ವರ್ಷದ ಆಲೋಚನೆ. ನಿಮ್ಮ ಆಲೋಚನೆ ಹೆಂಗಿರಬೇಕು? ಮುಂದಿನ 20 ವರ್ಷಗಳ ಮುಂದೆ ಇರಬೇಕು ನಿಮ್ಮ ಆಲೋಚನೆ, ಅಷ್ಟು ಫಾಸ್ಟ್ ಇರಬೇಕು ನೀವು. ಸರ್ 100% ನಾವು ಟೆಕ್ನಾಲಜಿ ಬಗ್ಗೆ ನಮ್ಗೆ ಏನೂ ಡೌಟ್ ಇಲ್ಲ. ನಮ್ಗೆ ಡೌಟ್ ಇರೋದು EVM ಬಗ್ಗೆ. EVM ಅಲ್ಲಿ ವೋಟ್ ಚೋರಿ ಆಗ್ತಾ ಇದೆ ಅಂತಾನೆ ಬ್ಯಾಲೆಟಿಗೆ ಬನ್ನಿ ಅಂತ ಹೇಳ್ತಿರೋದು. ನಾವು ಟೆಕ್ನಾಲಜಿ ವಿರುದ್ಧ ಇಲ್ಲ, ನಾವು ಟೆಕ್ನಾಲಜಿ ಬಳಸ್ಕೊಂಡವ್ರೆ. EVM ಏನಕ್ಕೆ ಬೇಡ ಅಂತ ಇದೀವಿ ಅಂದರೆ ಇಚ್ಛಿತ ದಿನಗಳಲ್ಲಿ ನೀವು ನೋಡಿದ್ದೀರಾ ಕಳೆದ 10 ವರ್ಷದಿಂದ ಏನೇನು ನಡೀತಾ ಇದೆ ದೇಶದಲ್ಲಿ ಅಂತ. ಯಾರು ಜನ ತಿರಸ್ಕರಿದ್ರು ಅಂಥವರೆಲ್ಲ EVM ಅಲ್ಲಿ ಎಲೆಕ್ಟ್ ಆಗಿಬಿಟ್ಟು ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಜನರಿಗೆ ಅನುಮಾನ ಅಂತೂ ಬಂದಿದೆ. ಅದು ಕ್ಲಿಯರ್ ಆಗಲಿ. ಒಂದು ಸತಿ ಬ್ಯಾಲೆಟಲ್ಲಿ ವೋಟಿಂಗ್ ಆದರೆ ಏನು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಪಂಜಾಬಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದು ಬ್ಯಾಲೆಟ್ ಪೇಪರ್ನಿಂದನಾ ಅಥವಾ EVM ನಿಂದನಾ ಮೇಡಮ್? EVM ಎಲ್ಲ ಕಡೆ EVM ಇಂದ. ಮತ್ತೆ ಯಾಕೆ ನಿಮಗೆ ಅವತ್ತು ನಿಮಗೆ ಅನುಮಾನಗಳು, ಶಂಕೆಗಳು ವ್ಯಕ್ತವಾಗ್ಲಿಲ್ವಾ ನಿಮಗೆ? ಇತ್ತು, ಆದ್ರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಆದ್ರೂ ಅದ್ರ ಬಗ್ಗೆ ಏನು ಅಧಿಕಾರಕ್ಕೆ ಬಂದ್ರಲ್ಲ ನೀವು, ಅಧಿಕಾರಕ್ಕೆ ಬಂದಿದ್ರೆ ಹಾಗಾದ್ರೆ EVM ಯಾಕೆ ಮಾಡಿದ್ರೆ ಪಂಜಾಬಲ್ಲಿ ಭಾರತೀಯ ಜನತಾ ಪಕ್ಷ ಬರಬೇಕಾಗಿತ್ತು, ಇಲ್ಲ ಕಾಂಗ್ರೆಸ್ ಪಕ್ಷ ಮತ್ತೆ ಬರಬೇಕಾಗಿತ್ತು? ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೋದಾಗಿತ್ತಲ್ವಾ? ಅಲ್ಲಿ ಚೋರ್ ಆಗಿದ್ರೆ, ಚೋರ್ ಆಗಿದ್ಯಾ ಆಗಿದ್ರೆ ಆಪೋಸಿಟ್ ಅವ್ರು ಕೇಳ್ಬೋದಾಗಿತ್ತಲ್ವಾ? ಯಾಕೆ ಅವ್ರು ಸುಮ್ಮನೆ ಆದ್ರು? ಅಲ್ಲ ಆಗಿಲ್ಲ, ಅದರಿಂದನೇ ಈ ಥರ ಇದು ಮಾಡ್ತಿದ್ದಾರೆ. ನಾನು ಹೇಳೋದು, ಇಲ್ಲಿ ಪ್ರಜಾಪ್ರಭುತ್ವ ದೇಶ ನಮ್ಮದು. ಇಲ್ಲಿ ಪ್ರಜೆಗಳು ಓಟನ್ನ ಮಾನಸಿಕವಾಗಿ ಹಾಕಬೇಕು, ಮಿಷಿನ್ ಮುಖಾಂತರ ಹಾಕೋದಲ್ಲ. ಅಂಥ ಅವಕಾಶ ಇಲ್ಲೊಂದು ಸಾರಿ ಸಿಗಲಿ ಅಂತಲೇ ನಾವು ನಮ್ಮ ಪಕ್ಷದಿಂದ ಕೇಳ್ತಾ ಇದ್ದೀವಿ. ನಾನು ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀನಿ. ಮೇಡಮ್ ನಮಸ್ತೆ. ಮೇಡಮ್, ಮತ್ತೆ ರಾಜ್ಯ ಸರ್ಕಾರ ಎಲ್ಲ ಒಂದು ಕಡೆ ನಿಮ್ಮ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಅಂತ ಮುಖ ಮಾಡ್ತಿರ್ತಕ್ಕಂಥದ್ದು ತಾವು JDS ಒಪ್ತೀರಾ? ಇದು ಒಳ್ಳೆ ಬೆಳವಣಿಗೆನಾ ಸರ್? ಅದು ಹೇಗೆ ಒಪ್ಪಕ್ಕಾಗುತ್ತೆ? ಬ್ಯಾಲೆಟ್ ಪೇಪರು ಮಹಿಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನೊಂದು ಸಾರಿ ನಮ್ಮ ಪಕ್ಷ ಅಲ್ಲಿ ನಮ್ಮ ಕಡೆ ಸೋತಿತ್ತು. ಆಗ ನಮ್ಮ ತಂದೆಗಳು ಅದರದೇ ಒಂದು ಚಿಂತನೆಗೆ ಒಳಗಾದಾಗ ನಾನು ಸಹಿತ ವೋಟ್ ಮಾಡಿ ಮನೆಗೆ ಹೋಗಿದ್ದೆ. ಆಗ ನಾನು ಹೇಳಿದೆ, ಅಣ್ಣ ಇದು ಬ್ಯಾಲೆಟ್ ಪೇಪರು ಇಲ್ಲಿ ಏನು ಸೀರಿಯಲ್ ನಂಬರ್ ಇದೆಯೋ ಮತ್ತು ಅದ್ರ ಮೇಲೆ ಅದೇ ನಂಬರ್ ಇರುತ್ತೆ. ಈ ಥರ ಒಂದು ಟ್ರ್ಯಾಕ್ ಮಾಡಿದ್ರೆ ಯಾರಿಗೆ ವೋಟ್ ಹಾಕಿದ್ದಾರೆ ಅಂತಂದ್ಬಿಟ್ಟು ಪರ್ಫೆಕ್ಟಾಗಿ ಕಂಡುಹಿಡಿಬಹುದು ಇದನ್ನ.
ಇಲ್ಲಿ ಚುನಾವಣಾ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಡೋದಾಗಲಿ ಇನ್ನೊಂದಾಗಲಿ ಇದೆಲ್ಲ ಇದು ಮಾಡ್ತಾರಲ್ವಾ, ಅದೇನೇ ಅಧಿಕಾರ ಇದ್ದವಾಗ ಅವ್ರ ಹತ್ರ ನಾವು ಅದನ್ನು ಕಿತ್ತು ಯಾರಿಗೆ ಓಟ್ ಮಾಡಿದ್ದಾರೆ ಅಂತ ಸಂಕ್ಷಿಪ್ತವಾಗಿ ಕಂಡುಹಿಡಿಯಬಹುದು. ಇನ್ನೊಂದು, ಇತ್ತೀಚೆಗೆ ಕಾಂಗ್ರೆಸ್ಸಿಗರ ಚಿಂತನೆಗಳು ತುಂಬ ಚಿಂತಾಜನಕವಾಗಿವೆ. ಯಾಕೆ ಅಂತಂದರೆ ಫಸ್ಟು ಏನು 1980 ಒಂದು ಆಸುಪಾಸಿನಲ್ಲಿ ಕಂಪ್ಯೂಟರ್ ಅನ್ನೋದನ್ನು ಫಸ್ಟ್ ತೊಗೊಂಬಂದಿದ್ದೆ ರಾಜೀವ್ ಗಾಂಧಿಯವರು. ಅದ್ರ ಮುಖಾಂತರವಾಗಿನೇ EVMನ ಬೆಳವಣಿಗೆಗಳನ್ನ ಮುಂದೂಡ್ಕೊಂಡ್ಬಂದಿದ್ದು. ದೇಶನ ಮುಂಚೂಣಿಗೆ ತಗೊಂಡು ಹೋಗೋಕ್ಕೆ ಇಷ್ಟಪಡ್ತಾರೋ ಹಿಂದಕ್ಕೆ ತಗೊಂಡು ಹೋಗಕ್ಕೆ ಇಷ್ಟಪಡ್ತಾರೋ? ನಾನು ಅದನ್ನು ಕೇಳಲ್ಲ ಅವ್ರನ್ನ. ಕೇಳಿ ಸರ್. ಎಸ್ ದರ್ಶನ್ ಅವರೇ, ನೀವು ಮೊನ್ನೆ ನಡೆದಂಥ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ನಿಮ್ಮದೇ ಇಂಡಿ ಕೂಟ ಬ್ಯಾಲೆಟ್ ಪೇಪರ್ ಇತ್ತದು, 15 ಮತಗಳು ಅಡ್ಡ ಮತದಾನಗಳಾದವು. ಅದು ಹೇಗೆ ಅಂತ ಹೇಳ್ಬೋದಾ? ನಿಮ್ಮದೇ 136 ಸ್ಥಾನಗಳನ್ನ ಗೆದ್ರಿ, ಅದು ಬ್ಯಾಲೆಟ್ ಪೇಪರ್ ಅಲ್ಲ, EVMನಲ್ಲಿ ಗೆದ್ರಿ. ಅವತ್ತು ಮನಸ್ಸು ಮಾಡಿದರೆ ಭಾರತೀಯ ಜನತಾ ಪಕ್ಷ ಸರ್ಕಾರ ತರ್ಬೋದಿತ್ತಲ್ಲ, EVM ಹ್ಯಾಕ್ ಮಾಡಿ. ಇದು ಪ್ರಶ್ನೆ ಮಾಡ್ತೀವಿ. ಹಿಮಾಚಲ್ ಪ್ರದೇಶದಲ್ಲಿ ನಿಮ್ಮದೇ ಸರ್ಕಾರ ಇರ್ತಕ್ಕಂಥದ್ದು, ಅನೇಕ ಕಡೆ ನೀವು ಗೆದ್ದಿರ್ತಕ್ಕಂಥದ್ದು. ನಿಮ್ಮ ರಾಹುಲ್ ಗಾಂಧಿ ಅವರು ಗೆದ್ದಿದ್ದಾರೆ, ಅನೇಕ ಘಟಾನುಘಟಿಗಳು ಗೆದ್ದಿದ್ದಾರೆ. ಹಾಗಾದ್ರೆ ಅವ್ರನ್ನೆಲ್ಲರೂ ಸೋಲಿಸ್ಬೋದಿತ್ತಲ್ಲ? ಸರ್ ನೋಡಿ, ನಮ್ಮದು ಇಂಡಿ ಒಕ್ಕೂಟ ಅಲ್ಲ ಒಂದು. ಇನ್ನೊಂದು ಬ್ಯಾಲೆಟ್ ಪೇಪರ್ದು ನೀವೇ ಹೇಳಿದ್ರಿ, ಇವತ್ತು ಉಪರಾಷ್ಟ್ರಪತಿ ಚುನಾವಣೆ ನರೇಂದ್ರ ಮೋದಿಯವರು ಬ್ಯಾಲೆಟ್ ಪೇಪರ್ಲೇ ವೋಟ್ ಮಾಡಿರ್ತಕ್ಕಂಥದ್ದು. CCTV ವಿಡಿಯೋ ಅಳವಡಿಕೆ ಮಾಡಬೇಕಂದ್ರೆ ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ಅಂತಂದರು. ಮೊನ್ನೆ ಉಪರಾಷ್ಟ್ರಪತಿ ಚುನಾವಣೆ ಆಗಬೇಕಾದ್ರೆ ಎಲ್ಲ ಹೆಣ್ಮಕ್ಳು ಫೋಟೋ ತೆಗೆದ್ರು. ಅಲ್ಲಿ ವೋಟ್ ಹಾಕೋದನ್ನ ನಾವು ಚುನಾವಣೆ ಆಯೋಗ ನೀವು ಫೋಟೋ ತೊಗೊಳ್ಳಿ, ನಮಗೆ ರೆಕಾರ್ಡಿಂಗ್ ಬೇಕು ಅಂದರೆ ಯಾವುದೋ ಬೆಡ್ರೂಮ್ದು ಅಥವಾ ಬಾತ್ರೂಮ್ ಫೋಟೋ ತೆಗಿತಾ ಇಲ್ಲ. ಇದು ವಾಸ್ತವಾಂಶ. ಇನ್ನೊಂದು ನೀವು ಕೇಳಿದ್ರಿ ನಿಮ್ಮ ರಾಜ್ಯ ಸರ್ಕಾರ ಹೆಂಗೆ ಅಧಿಕಾರಕ್ಕೆ ಬಂದ್ರಿ ಅಂತ. ಖಂಡಿತವಾಗ್ಲೂ ನಾವು 179 ಸೀಟ್ಗಳನ್ನ ಗೆಲ್ಲಬೇಕಿತ್ತು. ಇಲ್ಲಿ EVM ಚಮತ್ಕಾರ ಮಾಡಿದೆ ಅನ್ನೋದ್ರಲ್ಲಿ 100% ಸತ್ಯ. ಸರ್, ಕಳೆದ ಬಾರಿ 2014 ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರ ಅಬ್ಬರ ಅಷ್ಟೊಂದಿದ್ದಾಗ ನಾವು ಅವತ್ತೂ ಸಮೇತ 9 ಸೀಟ್ ಗೆದ್ದಿದ್ವಿ. ಅದು ಹೆಂಗೆ ನಾವು ಕೂಡಲೇ 1 ಸೀಟಿಗೆ ಹೋಗಿ ತಲುಪ್ತೀವಿ? ಮತ್ತೆ ನೀವು ಕೇಳ್ತಾ ಇದ್ದೀರಿ EVM ಚಮತ್ಕಾರ ಅಂತ. ಸರ್, ನನ್ನ ಹತ್ರ ಸಾಕ್ಷಿ ಇದೆ ಸರ್. ನೋಡಿ, ಇಲ್ಲಿ ಯಾವುದು ರಾಜಸ್ಥಾನ್ ಚುನಾವಣೆ 67,09,729 MLA ಮತ್ತು MP ಚುನಾವಣೆಗಿರ್ತಕ್ಕಂಥ ಡಿಫ್ರೆನ್ಸ್ ಸರ್. 42,08,000 ಮಧ್ಯಪ್ರದೇಶದಲ್ಲಿ MLAಗೆ ಮತ್ತು MP ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಸರ್. ಮತ್ತು ಮಹಾರಾಷ್ಟ್ರದಲ್ಲಿ 74 ಲಕ್ಷ ಮತಗಳ ಪ್ಲಸ್ ಆಗಿದೆ, ಬಿಹಾರದಲ್ಲಿ 54 ಲಕ್ಷ ಮತಗಳು ಮೈನಸ್ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ಮಹದೇವಪುರದಲ್ಲಿ 1,250,000 ಮತಗಳು ಕಳ್ಳತನ ಆಗಿದೆ ಅಂತೇಳಿ ನಾವು ದಾಖಲೆ ಸಮೇತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಮುಂದೆ, ಈ ದೇಶದ ಪ್ರಜೆಗಳ ಮುಂದೆ ಹೇಳಿದ್ದೀವಿ. ಒಟ್ಟಾರೆಯಾಗಿ ಸರ್, ಇವತ್ತು EVM ಕಂಡುಹಿಡಿದಿದ್ದು ಜಪಾನಲ್ಲಿ EVM ಬಳಸ್ತಾ ಇಲ್ಲ. ಇವತ್ತೇನು ಮುಂದುವರಿದ ದೇಶ ಅಂತ USA ಅಂತ ಹೇಳ್ತಾರೆ, ಅವರು ಸಮೇತ EVM ಬಳಸ್ತಾ ಇಲ್ಲ. ಸರ್, EVM ಏನು ಮತ ಎಣಿಕೆ ಮಾಡ್ತಾರೆ ಅಷ್ಟೇ ಜನ ಈ ಬ್ಯಾಲೆಟಲ್ಲೂ ಮತ ಎಣಿಕೆ ಮಾಡುವಂಥದ್ದು. ನಮಗೆ ನಮ್ಮ ಪ್ರಭುತ್ವದ ಮೇಲೆ ಸಂಶಯ ಇದ್ದಾಗ ನಮ್ಮ ಹಕ್ಕು, ಪವಿತ್ರವಾದ ಮತದಾನದ ಹಕ್ಕು ಅಂತ ಹೇಳ್ತಾರಲ್ಲ ಸರ್, ನಮ್ಮ ಪಾವಿತ್ರತೆ, ನಮ್ಮ ಶೀಲ ಹಾಳಾಗ್ತಾ ಇದೆ ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ಮ ಶೀಲ, ನಮ್ಮ ಪಾವಿತ್ರತೆ ಹಾಳಾಗ ಭಾರತೀಯ ಜನತಾ ಪಕ್ಷದವ್ರಿಗೆ ಕೇಳ್ತೀನಿ. ದರ್ಶನ್ ಹೇಳಿದ್ರು ಅವರ ಶೀಲ ಹಾಳಾಗ್ತಿದೆ ಅಂತೇಳಿ. ಅವರ ಶೀಲವನ್ನು ತಾವು ಹಾಳು ಮಾಡ್ತಾ ಇದ್ದೀರಾ? ಸರ್, ಇಲ್ಲ, ಅವ್ರ ಶೀಲವನ್ನು ಅವರೇ ಹಾಳು ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ಈಗ ನೋಡಿ ಸರ್, ಬ್ಯಾಲೆಟ್ ಪೇಪರಲ್ಲಿ ಮೊನ್ನೆ ನಡೆದಂಥ ಚುನಾವಣೆ ಅಲ್ಲೂ ನಾವು ಗೆದ್ದಿದ್ದೀವಿ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ನೋಡಿ ಸರ್, ಈಗ 136 ಸ್ಥಾನ ಗೆದ್ರಲ್ಲ ಸರ್. ಇವ್ರಿಗೊಂದು ವೇಳೆ ಏನಾರು ಅದ್ರ ಸಂಶಯ ಇದ್ರೆ ತಿರ್ಗಾ ಮರಳಿ ಚುನಾವಣೆಗೆ ಹೋಗೋದ ಬಿಡಿ, ಡಿಸಾಲ್ವ್ ಮಾಡಿ, ನಿಮ್ಗೆ ಆಗಲ್ಲ ಅಂದರೆ. ಆಮೇಲೆ ಸರ್, ಒಂದು ಪ್ರಾಮಾಣಿಕವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್, ನಮ್ಮದು ಈಗ MP ಚುನಾವಣೆ ಮುಂಚೆ ಏನು ಸ್ಲೋಗನ್ ಇತ್ತು ಅಂದರೆ ಅಬ್ಕಿ ಬಾರ್ 400 ಪಾರ್ ಅಂತ ಇತ್ತು. ಒಂದು 400 ಸೀಟ್ ಗೆಲ್ತೀವಿ ಅಂತ ಒಂದು ಗುರಿ ಇಟ್ಕೊಂಡಿದ್ವಿ. ಒಂದು ವೇಳೆ ಹಂಗೆ ಮಾಡಿದರೆ ಗೆಲ್ತಿದ್ವಲ್ಲ, ನಾವು 400 ಸೀಟ್ ದಾಟ್ತಾ ಇದ್ವಲ್ಲ. ಯಾಕೆ ಹಂಗಾಗಿಲ್ಲ ಸರ್? ಸುಪ್ರೀಂ ಕೋರ್ಟ್ ಹೇಳ್ತಾನೆ ಬಂದಿದೆ ಸರ್, ನಿಮ್ಗೇನಾದ್ರು ಒಂದು ವೇಳೆ ಸಂಶಯ ಇದ್ದರೆ ದೂರು ಕೊಡಿ ಅಂತಲೇ ಇದೆ. ಆದರೆ ರಾಜ್ಯ ಸರ್ಕಾರ ಯಾಕೆ ದೂರು ಕೊಡ್ತಿಲ್ಲ ಏನಾದ್ರು ಸಂಶಯ ಇದ್ದರೆ? ಸರ್, ಇನ್ನೊಂದೇನು ಗೊತ್ತು, ಇದರ ಜೊತೆಗೆ ಈಗ ಬ್ಯಾಲೆಟ್ ಪೇಪರಲ್ಲಿ ಸರ್, ಈಗ ಒಂದು MP ಚುನಾವಣೆ ಕ್ಷೇತ್ರದಲ್ಲಿ 7 ಲಕ್ಷ ಮತದಾನ ಇದ್ದಾರೆ. ಎಷ್ಟು ಸಮಯ ತಗೊಳುತ್ತೆ ಹೇಳಿ ಅದನ್ನ ಕೌಂಟ್ ಮಾಡೋಕ್ಕೆ? ಈಗ ನೋಡಿ ಸರ್, ರಾಜ್ಯ ಸರ್ಕಾರ ಈಗ ಅಧಿಕಾರಿಗಳಾಗಲಿ ಅವರು ಮಾಮೂಲಿ ಟೈಮಲ್ಲೇ ಕೆಲಸಗಳು ಮಾಡಲ್ಲ, ಇನ್ನು ಅವ್ರಿಗೆ ಈ ರೀತಿ ಬಿಟ್ಬಿಟ್ರೆ ಹೆಂಗಾಗುತ್ತೆ? ನೀವು ಮತಕಳ್ಳತನ ಮಾಡ್ತಿದ್ದೀರಾ. ನಾವು ಜಾಸ್ತಿ ಸೀಟ್ಗಳನ್ನ ಗೆಲ್ಲಬೇಕಾಗಿತ್ತು. ಪ್ರಭುತ್ವದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಚುನಾವಣಾ ಆಯೋಗದ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡಿದ್ದೀರಾ. ಈ ದೇಶದಲ್ಲಿ ಪ್ರತಿಯೊಬ್ಬನ ಮತದಾರನು ಕೂಡ ಅವನ ಮತ ಪವಿತ್ರ ಆಗಿರ್ತಕ್ಕಂಥದ್ದು. ಮತ ಹಾಕಿದ ಮೇಲೂ ಕೂಡ ಇಲ್ಲೊಂದು ಕಡೆ ಮತ ಕಳ್ಳತನ ಆಗ್ತಿದೆ. ಹಾಗಾಗಿ ಬ್ಯಾಲೆಟ್ ಪೇಪರ್ಲಿ ಎಲ್ಲವೂ ಕೂಡ ನಮಗೆ ಸಾಕ್ಷಿ ಸಿಗುತ್ತೆ ಅಂತ ಹೇಳಿದ್ರೆ,
ಬ್ಯಾಲೆಟ್ ಪೇಪರಲ್ಲಿ ನಾವು ಹಲವಾರು ಘಟನೆಗಳು ನೋಡಿದ್ವಿ. ಬಿಹಾರ್ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, UP ಇರ್ಬೋದು, ಕರ್ನಾಟಕದಲ್ಲಿ ಕೂಡ ಇಡೀ ಬ್ಯಾಲೆಟ್ ಬಾಕ್ಸ್ನೇ ಎತ್ಕೊಂಡು ಹೋಗಿರ್ತಕ್ಕಂಥದ್ದು, ಬೆಂಕಿ ಇಟ್ಟಿರ್ತಕ್ಕಂಥದ್ದು, ಅಲ್ಲಿ ಫೇಕ್ ಬ್ಯಾಲೆಟ್ಗಳನ್ನ ಇರ್ತಕ್ಕಂಥದ್ದು ಎಲ್ಲವೂ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಚುನಾವಣಾ ಸುಧಾರಣಾ ಕ್ರಮಗಳ ಬಗ್ಗೆ ಯಾವುದೇ ಪಕ್ಷಗಳು ಒಂದಷ್ಟು ಐಡಿಯಾಸ್ಗಳು ಕೊಡಬೇಕು, ಒಂದಷ್ಟು ಟೆಕ್ನಾಲಜಿನ ಇದು ಮಾಡಲಿಕ್ಕೆ ಕೊಡಬೇಕು. ಒಂದು ಹೆಜ್ಜೆ ಹಿಂದೆ ಆಗ್ತಿರ್ತಕ್ಕಂಥ ಅದು ಭಾರತೀಯ ಜನತಾ ಪಕ್ಷದ ಮತಕಳ್ಳತನಕ್ಕೆ ಕಾರಣ ಅಂತೇಳಿ ನೇರವಾಗಿ ನಿಮ್ಮ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಸರ್, ಇದು ಕಾಂಗ್ರೆಸ್ನ ಕೇವಲ ಆರೋಪ. ಒಂದು ಗಾದೆ ಮಾತಿದೆ, ಕೈಲಾಗದವನ ಕೊನೆಯ ಅಸ್ತ್ರ ಅಪಪ್ರಚಾರದಿಂದ ನಾವು ಏನು ಬೇಕಾದರೂ ಮಾಡ್ಬೋದು, ಭಾರತೀಯರನ್ನು ದಾರಿ ತಪ್ಪಿಸ್ಬೋದು ಅಂತೇಳಿ ಕಾಂಗ್ರೆಸ್ ಏನಾದರೂ ತಿಳ್ಕೊಂಡಿದ್ರೆ ಅದು ಅವರ ದುರ್ದೈವ ಅಂತ ಹೇಳ್ತೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ EVM ಒಂದು ಅಮೂಲಾಗ್ರ ಬದಲಾವಣೆ ತಂದಿದೆ ಚುನಾವಣೆ ವ್ಯವಸ್ಥೆಯಲ್ಲಿ. EVMನ ನೀವು ಬ್ಯಾನ್ ಮಾಡಿ ಮತಪೆಟ್ಟಿಗೆಗೆ ಹೋಗಿ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡೋದ್ರಿಂದ ಸಮಯ ವ್ಯರ್ಥ ಆಗುತ್ತೆ, ಮತ್ತು ಚುನಾವಣಾ ಫಲಿತಾಂಶ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ, ಮತ್ತು ರಿಗ್ಗಿಂಗ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಈಗ ಕಳೆದ ಹಲವಾರು ಚುನಾವಣೆಗಳ ಫಲಿತಾಂಶಗಳನ್ನು ನಾವು ಕಂಡಾಗ ಇಂದಿರಾ ಗಾಂಧಿಯವರ ಕಾಲದಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ಅವರಿಗೆ ಚೀಮಾರಿ ಹಾಕಿ ರಾಜೀನಾಮೆ ಕೊಡಿ ಎಂದು ಹೇಳಿದರೂ ಕೂಡ ರಾಜೀನಾಮೆ ಕೊಡದೆ ಸೀಟಿಗೆ ಅಂಟಿಕೊಂಡು ತುರ್ತು ಪರಿಸ್ಥಿತಿಯನ್ನು ಹೇರಿ ಈ ದೇಶವನ್ನು ಕತ್ತಲೆಯಲ್ಲಿ ಇಡ್ತಕ್ಕಂಥ ಪ್ರಯತ್ನವನ್ನು ಇಂದಿರಾ ಗಾಂಧಿಯವರು ಮಾಡಿದರು. ಅದರ ವಿರುದ್ಧ ಜನಾಂದೋಲನ ಜನಾಕ್ರೋಶ ಬಂದು ತದನಂತರ ಕಾಂಗ್ರೆಸ್ಸೇತರ ಸರ್ಕಾರ ಈ ದೇಶವನ್ನು ಆಡಳಿತ ನಡೆಸಿದ್ದನ್ನು ಜನತೆ ನೋಡಿದ್ದಾರೆ. ಹಾಗಾಗಿ EVM ಬ್ಯಾನ್ ಮಾಡುವಂಥ ಪ್ರಶ್ನೆನೇ ಇಲ್ಲ. ಎಸ್ ಸರ್, ನಿಮಗೆ ಬ್ಯಾಲೆಟ್ ಮೇಲೆ ಹೆಚ್ಚು ವಿಶ್ವಾಸನ ಅಥವಾ EVM ಮೇಲೆ ಹೆಚ್ಚು ವಿಶ್ವಾಸನ? EVM ಮತ ಹಾಕಲಿಕ್ಕೆ 1 ನಿಮಿಷ ಸಾಕಿತ್ತು. ಬ್ಯಾಲೆಟ್ ಆದರೆ ನೀವು ತಗೊಂಡು ಬಂದು ಅಲ್ಲಿ ನಿಲ್ಲೋಳಕ್ಕೆ ಸುಮಾರು 15ರಿಂದ 20 ನಿಮಿಷ ಬೇಕಾಗಿರ್ತಕ್ಕಂಥದ್ದು. ಅತ್ಯಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಭಾರತದಲ್ಲಿ ಸಮಯ ಭಾಳಷ್ಟು ಬೇಕಾಗಿರ್ತಕ್ಕಂಥದ್ದು, ಚುನಾವಣಾ ವೆಚ್ಚ ಜಾಸ್ತಿ ಆಗ್ತಕ್ಕಂಥದ್ದು, ಸಿಬ್ಬಂದಿಗಳು ಜಾಸ್ತಿ ಬೇಕಾಗಿರ್ತಕ್ಕಂಥದ್ದು, ಟೈಮ್ ಹಿಡಿಯುವಂಥದ್ದು, ಇದೆಲ್ಲವೂ ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು. ಸತ್ಯ. ಈಗ ನ್ಯೂಸ್ 18ಗೆ ಅಭಿನಂದನೆಗಳು. ಈ ಥರ ನೂರಾರು ಕಾರ್ಯಕ್ರಮಗಳನ್ನ ಮಾಡುವ ಮುಖಾಂತರ ಜನರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀರಿ. ಈಗ ಪ್ರಪಂಚಾದ್ಯಂತ 120 ದೇಶಗಳು ಪ್ರಜಾಪ್ರಭುತ್ವವನ್ನು ಅವಲಂಬಿಸಿದ್ದಾವೆ. ಆ ಪೈಕಿನಲ್ಲಿ ಹಲವಾರು ದೇಶಗಳು, ಅಮೇರಿಕ ಆಗಿರ್ಬೋದು, ಜರ್ಮನ್ ಆಗಿರ್ಬೋದು, ಈ ಥರ ಭಾಳಷ್ಟು ಮುಂದುವರಿದಿರುವಂತಹ ದೇಶಗಳು ಬ್ಯಾಲೆಟ್ ಪೇಪರ್ನೇ ಅವಲಂಬಿಸಿದ್ದಾವೆ. ಸೊ ಇಲ್ಲಿ ಟೆಕ್ನಾಲಜಿಗೂ ಮತದಾನಕ್ಕೂ ಯಾವುದೇ ಸಂಬಂಧ ಇರಲ್ಲ. ನಾವು ಹಾಗಾಗಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವೋಟ್ ಹಾಕುವ ಹಕ್ಕು ಮನುಷ್ಯನ ಕೈಯಲ್ಲಿ ಇರಬೇಕೇ ಹೊರತು ಯಾವುದೋ ಒಂದು ಯಂತ್ರಕ್ಕೆ ಅವಲಂಬಿತವಾಗಿರಬಾರ್ದು. ಸೊ ಆದ ಕಾರಣಕ್ಕೆ ಈ ಒಂದು ಬಿಲ್ಲನ್ನು ನಾವು ಸ್ವಾಗತಿಸ್ತೀವಿ. ಅಟ್ ದ ಸೇಮ್ ಟೈಮ್ ಅವರ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಈ ಒಂದು ಕಾಯ್ದೆಯನ್ನು ತಂದಿದ್ದೀವಿ ಅನ್ನೋದು ಆಗಬಾರ್ದು. ದೆಹಲಿಯಲ್ಲಿ 2 ಬಾರಿ ಚುಕ್ಕಾಣಿ ಹಿಡಿದ್ರಿ, EVM ಮೇಲೆ ಎಲೆಕ್ಷನ್ ಮಾಡಿದ್ರಿ, ಹೌದಲ್ವಾ? ನಿಜ ಆಗಿದೆ. ನೀವು ಚುನಾವಣೆ ಗೆದ್ದಾಗ EVM ಯಾಕೆ ಮಾಡಲ್ಲ, ಸೋತಾಗ EVM ಯಾಕಾಗುತ್ತೆ? ಇದು ಸರ್ವೇ ಸಾಮಾನ್ಯ ಒಂದು ಸಾರ್ವಜನಿಕವಾಗಿ ನೀವು ಒಂದು ಆರೋಪವನ್ನು ಮಾಡ್ತಿದ್ದೀರಾ, ಹೌದಲ್ವಾ? ಇಲ್ಲ, ನಮ್ಮ ಆರೋಪ ಯಾವತ್ತೂ EVM ಮಿಷಿನ್ ಮೇಲೆ ಇರಲಿಲ್ಲ. ಮತಗಳ್ಳತನ ಆಗ್ತಿದೆ ಅನ್ನೋದು ಸತ್ಯ ಆದ್ರೂ ಅಲ್ಲಿ ಮತಗಳನ್ನು ಡೂಪ್ಲಿಕೇಟ್ ವೋಟರ್ಸ್ನ ಆ್ಯಡ್ ಮಾಡ್ತಾ ಇದ್ದಾರೆ, ಬೇಕಾದವ್ರನ್ನ ವೋಟರ್ಸ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಅದನ್ನು ಆ ಥರದ್ದು ನಮ್ಮದು ದೂರ ಇದೆ. EVM ಮೇಲೆ ಯಾವುದೇ ಆರೋಪ ಇಲ್ಲ. EVM ಮೇಲೆ ಆರೋಪ ನಮ್ದಿಲ್ಲದೆ ಹೋದ್ರು ಸಾರ್ವಜನಿಕವಾಗಿ ಜನರ ಒಂದು ಮೈಂಡನ್ನು ಪೊಲ್ಯೂಟ್ ಮಾಡಿದ್ದಾರೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಜನರ ಒಂದು ಆತ್ಮವಿಶ್ವಾಸಕ್ಕೆ ಮಾನ್ಯತೆ ಕೊಡೋದು ಅಗತ್ಯವಾಗಿದೆ. ಹಾಗಾಗಿ ನಾವು ಬ್ಯಾಲೆಟ್ನ ಸ್ವಾಗತ ಮಾಡ್ತೀವಿ. ಎಸ್ ಸರ್, ಬ್ಯಾಲೆಟ್ ಬಂದರೆ ವೋಟ್ ಹಾಕಲ್ಲ ಅನ್ಸುತ್ತೆ ನೀವು? ಇಲ್ಲ, ವೋಟ್ ಅಂತೂ ಹಾಕ್ತೀವಿ. ಬಟ್ ನಾನು BJP ಅವರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಮಿಷಿನ್ EVM ಮಿಷಿನ್ ಅಂದ ತಕ್ಷಣ ಅದರಲ್ಲಿ ಹ್ಯಾಂಗಿಂಗ್ ಆಗೋದು, ಇಲ್ಲ ಅದನ್ನ ಮಿಷಿನ್ ಕೆಟ್ಟೋಯ್ತು ಅನ್ನೋದು ಯಾಕೆ ಈ ಪ್ರಾಬ್ಲಮ್ಮು? ಬ್ಯಾಲೆಟ್ ಪೇಪರ್ ಯೂಸ್ ಮಾಡಿ ಯಾಕೆ ಮಾಡಬಾರ್ದು? ಅದನ್ನ ಕೇಳ್ತಾ ಇದ್ದೀನಿ. ಎಸ್ ಸರ್, ನೀವು ನಿಮ್ಮ ಅನೇಕ ಚುನಾವಣೆಗಳು ಆಮ್ ಆದ್ಮಿ ಪಾರ್ಟಿ EVM ನಲ್ಲೇ ಗೆದ್ದಿರ್ತಕ್ಕಂಥ ನಿಮ್ಮ ಸಹವರ್ತಿಯವರು ಹೇಳಿದರು, ನಾವು EVM ಮೇಲೆ ಆರೋಪ ಇಲ್ಲ, ಆದರೆ ಏನು ಕಳ್ಳ ಮತಗಳನ್ನ ಸೇರಿಸ್ತಾರೆ ಅಂತ ಒಂದು ಆರೋಪವನ್ನು ಮಾಡಿದರು. ಎಲ್ಲ ಒಂದು ಕಡೆ ಈಗ ನೀವು ನಿಮ್ಮ ಮಗನ ಬೆಳವಣಿಗೆಯನ್ನು 20 ವರ್ಷಗಳ ಹಿಂದಕ್ಕೆ ನೋಡ್ತೀರಾ, 20 ವರ್ಷಗಳ ಮುಂದಕ್ಕೆ ನೋಡ್ತೀರಾ? ನಾನು 20 ವರ್ಷ ಹಿಂದೆನೂ ನೋಡಿದ್ದೀನಿ, 20 ವರ್ಷ ಮುಂದೆನೂ ನೋಡ್ತೀನಿ. ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಏನು ಬ್ಯಾಲೆಟ್ ಪೇಪರಲ್ಲಿ ಮತದಾನ ಆಗುವಾಗ್ಲೂ ಚುನಾವಣಾ ಮತದಾನ ಚೋರಿ ಆಗಿದೆ. ಕೌಂಟಿಂಗಲ್ಲಿ ಅಧಿಕಾರಿಗಳನ್ನೆಲ್ಲ ದುರುಪಯೋಗ ಮಾಡಿಸ್ಕೊಂಡು ಏನೇನಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಅಲ್ಲ? ಗೊತ್ತು ಹೇಳ್ಬೇಕಾ ನಾನು? ಕೌಂಟಿಂಗಲ್ಲಿ ಅಧಿಕಾರ ದುರುಪಯೋಗ ಮಾಡಿಸ್ಕೊಂಡು ಅಧಿಕಾರ ದುರುಪಯೋಗ ಇದೆ ಅನ್ನೋದಕ್ಕೆ ಈಗ ಹೊಳೆ ನರಸೀಪುರದಲ್ಲಿ 2 ಸರಿ ಪುಟ್ಟಸ್ವಾಮಿ ಗೌಡರು ಕೇಸ್ ಹಾಕಿ ಅಧಿಕಾರ ದುರುಪಯೋಗ ಮಾಡಿದ್ದಾರೆ ಅಂತ. ಒಂದು ಸರಿ ದೇವೇಗೌಡರ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ, ಇನ್ನೊಂದು ಸರಿ ರೇವಣ್ಣನ ಮೇಲೆ ಕೇಸ್ ಹೋಗಿದ್ದಾರೆ. ಅಲ್ಲಿ ಅಧಿಕಾರಿಗಳನ್ನ ಎಲ್ಲ ದುರುಪಯೋಗ ಮಾಡ್ಕೊಂಡು ಚುನಾವಣೆಯಲ್ಲಿ
ನಮ್ಮ ಪುಟ್ಟಸ್ವಾಮಿ ಗೌಡ್ರನ್ನ ಸೋಲಿಸಿದ್ದಾರೆ ಅಂತ ಅಲ್ಲಿ ಅಂದ್ರೆ ಇದು ಬ್ಯಾಲೆಟ್ ಇರೋ ಸಂದರ್ಭ ಅಲ್ಲಿ ಅದಕ್ಕೆ ನಾವು ಸೂಕ್ಷ್ಮ ಅಂದ್ರೆ ಅಕ್ರಮಗಳು ಬ್ಯಾಲೆಟ್ ಇದ್ರು ನಡೆಯುತ್ತೆ, ಇವಿಎಂ ಇದ್ರು ನಡೆಯುತ್ತೆ. ಎಲ್ಲಾ ಕಡೆ ನಡೆದಿದೆ. ಸರ್ ಮುನಿಯವರೇ, ಬ್ಯಾಲೆಟ್ ಎಲ್ಲ ಓಟ್ ಹಾಕಕ್ಕೆ ರೆಡಿ ಆಗಿದ್ದೀರಾ? ಎಲ್ಲ ರಿಗ್ಗಿಂಗ್ ಎಲ್ಲ ತಯಾರು ಮಾಡ್ಕೊಂಡಿದ್ದೀರಾ? ರಿಗ್ಗಿಂಗ್ ಹೊಡೆಯುವಂಥದ್ದು ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ. ರಿಗ್ಗಿಂಗ್ ಹೊಡೆಯೋದು ಏನಿದ್ರು ಬಿಜೆಪಿ ಸಂಸ್ಕೃತಿ. ನಾವು ಯಾವುದೇ ಕಾರಣಕ್ಕೂ ರಿಗ್ಗಿಂಗ್ ಹೊಡೆಯುವಂಥವ್ರಲ್ಲ. ಬ್ಯಾಲೆಟ್ ಪೇಪರಲ್ಲಿ ಸರ್ಕಾರ ಏನು ನಿರ್ಧಾರ ತಗೊಂಡಿದೆ ಆ ನಿರ್ಧಾರಕ್ಕೆ ಬದ್ಧವಾಗಿರ್ತೀರಿ. ಏನೊಂದು ಪ್ರಾಮಾಣಿಕವಾಗಿ ಈ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆ ನಡೆಯುತ್ತೆ. ಎಲ್ಲ ಪ್ರತಿಯೊಬ್ಬರು ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರಿಂದ ಹಾಕಿದ್ರೆ ಏನೊಂದು ಫಲಿತಾಂಶ ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಇದು ಅಭಿಲಾಷೆ. ರಾಜಕೀಯ ಪಕ್ಷಗಳು ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಚುನಾವಣೆ ನಡೆಸಲಿಕ್ಕೆ ಮನಸ್ಸು ಮಾಡಿದರೆ ಚುನಾವಣಾ ಆಯೋಗ ಕೂಡ ರಿಗ್ಗಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಮತ್ತು ಅಭ್ಯರ್ಥಿಗಳು ರಿಗ್ಗಿಂಗ್ ಮಾಡುವಂಥದ್ದು, ಅಕ್ರಮ ಮತದಾನ ಹಾಕುವಂಥ ಪ್ರಯತ್ನವನ್ನು ಮಾಡುವುದು, ಆ ಮುಖಾಂತರ ಬೇರೆ ರೀತಿ ವಾಮ ಮಾರ್ಗದಲ್ಲಿ ಗೆಲ್ಲುವ ತಂತ್ರವನ್ನು ಮಾಡುವ ಮುಖಾಂತರ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಚುನಾವಣಾ ವ್ಯವಸ್ಥೆಗೆ ಇವತ್ತೆಲ್ಲೊಂದು ಕಡೆ ಕೊಳ್ಳಿ ಇಡ್ತಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿಬಂದಿರುವಂಥದ್ದು. ಇವತ್ತು ಕಾಂಗ್ರೆಸ್ ಹೇಳುತ್ತೆ, BJP ಹೇಳುತ್ತೆ, ಆಮ್ ಆದ್ಮಿ ಪಾರ್ಟಿ ಹೇಳುತ್ತೆ, JDS ಹೇಳುತ್ತೆ, ಚುನಾವಣಾ ಅಕ್ರಮಗಳ ಬಗ್ಗೆ ಚರ್ಚೆ ಆಗುತ್ತೆ. ನಾಯಕರು ಮನಸ್ಸು ಮಾಡಿ ಇಡೀ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಇವರೇ ಎಲ್ಲರೂ ಒಟ್ಟಾಗಿ ನಿಂತರೆ ನಾವು ಮೋಸ ಮಾಡಲ್ಲ, ಅಕ್ರಮ ಮತದಾನಗಳನ್ನು ಮಾಡಲ್ಲ, ಅಕ್ರಮವಾಗಿ ಒಳಗಡೆ ಮತದಾರ ಪಟ್ಟಿಗೆ ಸೇರಿಸಲ್ಲ ಮತ್ತು ನ್ಯಾಯಯುತವಾಗಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು EVM ಇರಲಿ, ಬ್ಯಾಲೆಟ್ ಇರಲಿ, ಎಲ್ಲವೂ ಕೂಡ ನ್ಯಾಯಯುತವಾಗಿ ನಡೆಯುತ್ತೆ. ಚುನಾವಣಾ ಆಯೋಗವನ್ನು ಕೂಡ ನಾವು ಬುಕ್ ಮಾಡಲ್ಲ ಅಂತ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಚುನಾವಣೆ ನಡೆಸಿದರೆ ಬಹುಶಃ ಇಂಥ ವ್ಯವಸ್ಥೆ ಇರಲ್ಲ, ಬರಲ್ಲ ಅನ್ನೋದು ನನ್ನ ಅನಿಸಿಕೆ. ಸರ್, ಈಗ BJP ಅವರು ಹೇಳ್ತಾ ಇದ್ದಾರೆ ಬ್ಯಾಲೆಟ್ ಪೇಪರ್ ಏನಕ್ಕೆ ಬೇಕು, EVM ಬಗ್ಗೆ ನಾನು ಹೇಳಿದ್ದನ್ನು ಮಾತನಾಡಿ. ಕಾಂಗ್ರೆಸ್ ಇರ್ಬೋದು, ಐದರ್ BJP ಇರ್ಬೋದು, ಎಂಡ್ ಆಫ್ ದಿ ಡೇ ಎಲ್ಲರೂ ಒಟ್ಟಾಗಿ ನಾವು ನ್ಯಾಯಯುತವಾಗಿ ಚುನಾವಣೆನ ಮಾಡ್ತೀವಿ ಅಂದರೆ ಯಾರು ಕೂಡ ರಿಗ್ಗಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಿಗ್ಗಿಂಗ್ ಮಾಡೋರು ಯಾರು? ನೀವು, ಇಲ್ಲ ಅವರು, ನೀವೇ ಕಳ್ಳರನ್ನ ಹುಡುಕ್ಲಿಕ್ಕೆ ಹೊರಟಿದ್ದೀರಾ ಅಂತ ಒಂದು ಸಂಶಯ ನಮ್ಮಂಥ ಪ್ರಾಮಾಣಿಕ ಮತದಾರರಲ್ಲಿ ಮೂಡುತ್ತಲ್ವಾ? ಸರ್, ಈಗ ಅದಕ್ಕೆ ಮೊದಲನೇ ಹೆಜ್ಜೆ ಆಗಿ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು, ವೋಟ್ ಚೋರಿ ಆಗಿದೆ ಅಂದ. ವೋಟ್ ಚೋರಿ ಅಂದರೆ EVM ಆ್ಯಕ್ಟ್ ಒಂದು ಕಡೆ ಆದಂದರೆ ಮತದಾರ ಪಟ್ಟಿಯಲ್ಲಿ ಯಾರು ಮತದಾರರೇ ಅಲ್ಲ ಅವರನ್ನು ಹೆಸರುಗಳನ್ನ ಸೇರಿಸುವಂಥ ಕೆಲಸಗಳು ಮಾಡಿದ್ದಾರೆ. ಆಮೇಲೆ ಎಷ್ಟೋ ಮನೆಗಳಿಗೆ 0 ನಂಬರ್ ಅಂತ ಡೋರ್ ನಂಬರ್ ಇರುವಂಥ ಮತದಾರಗಳಾಗಿದ್ದಾರೆ. ಡೂಪ್ಲಿಕೇಟ್ಸ್ ಮತದಾನಗಳಿದ್ದಾವೆ. ಆಮೇಲೆ ಯಾರು ಆ ಮತದಾರರು ಇಲ್ಲಿ ವೋಟೇ ಮಾಡಿಲ್ಲ. ನಿಮಗೆ EVM ಮೇಲೆ ಅನುಮಾನ ಇಲ್ವಾ? EVM ಮೇಲೆ ಅನುಮಾನ ಇದೆ. ಆ ಅನುಮಾನಕ್ಕೆ ನಾವು ECIಗೆ ಒಂದು ಕಂಪ್ಲೇಂಟ್ ಆಗಿ ಕೇಳಿದ್ವಿ. ಮಹಾರಾಷ್ಟ್ರ ಆಗಲಿ, ಹರಿಯಾಣ ಆಗಲಿ, ಕರ್ನಾಟಕದಲ್ಲಾಗಲಿ ಈ ಥರ ಅಕ್ರಮ ಆದಾಗ ನೀವು ಏನು ಮಾಡಿದ್ರಿ, ಅದಕ್ಕೆ ನಮಗೊಂದು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದಾಗ ಇವತ್ತು ರಿಪ್ಲೈ ಮಾಡಿಲ್ಲ. ಆಯಿತು ಸರ್, ಈಗ ನಾನು ಇವರು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನಾನೊಂದು ಕೇಳ್ತೀನಿ. ಈಗ ನಾವು ಬ್ಯಾಲೆಟ್ ಪೇಪರ್ ಮಾಡ್ತಾ ಇದ್ದೀವಲ್ಲ, ಇವ್ರು ಯಾಕೆ ಕೋರ್ಟ್ ಮೊರೆ ಹೋಗಿಲ್ಲ? ಯಾಕೆ ಅಂದರೆ ಕಳೆದ BJP ಸರ್ಕಾರದಲ್ಲಿದ್ದಾಗ ಇವರು ಆ ವಿಧೇಯಕ್ಕೆ ಅನುಮತಿ ಕೊಟ್ಟಂಥವರು. ಆ ಬ್ಯಾಲೆಟ್ ಪೇಪರಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡ್ಬೋದು ಅಂತ ಹೇಳಿದವರೇ ಅವರು. ನಾವು ಹೊಸ ವಿಧೇಯಕ ಅಂತ ತರ್ತಾ ಇಲ್ವಲ್ಲ. ನಾವು ಸುಗ್ರೀವಾಜ್ಞೆ ಏನು ಮಾಡ್ತಾ ಇದ್ದೀವಿ ಅಂದರೆ ಅವರು BJP ಸರ್ಕಾರದಲ್ಲಿ ಏನು ಮಾಡಿದ್ರು ಅದನ್ನು ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. ಅದ್ರ ಬಗ್ಗೆ ಅವ್ರಿಗೆ ಕ್ವಶನ್ ಇಲ್ವಲ್ಲ. ಇಷ್ಟೆಲ್ಲ ಮಾತಾಡೋರು ಅವ್ರು ಒಂದು ಅರ್ಥ ಮಾಡ್ಕೋಬೇಕು. ಅವ್ರು ಯಾಕೆ ಕೋರ್ಟ್ಗೆ ಒಂದು ಅಪೀಲ್ ಹೋಗೋಕ್ಕಾಗ್ತಿಲ್ಲ? ಅವ್ರು ಯಾಕೆ ಇದನ್ನು ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ? ಈ ಬ್ಯಾಲೆಟ್ ವೋಟಿಂಗ್ ಆಗೋದ್ರಿಂದ ಜನಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ಕೋರ್ಟ್ ಮೊರೆ ಹೋಗ್ಬೋದಲ್ಲ. ಏನೋ ದಾಖಲಾತಿ ತಂದಿದ್ದೀರಾ ದರ್ಶನ್ ಅವರೇ? ನಾನು ಹೇಳೋದನ್ನ ನಿಮ್ಗೆ ಅರ್ಥ ಆಯ್ತಾ? ನೀವೆಲ್ಲ ಮನಸ್ಸು ಮಾಡಿ ನ್ಯಾಯಯುತವಾಗಿ ನಾವೆಲ್ಲ ಚುನಾವಣೆ ಮಾಡ್ತೀವಿ ಅಂತ ಎಲ್ಲರೂ ಮನಸ್ಸು ಮಾಡಿದರೆ ಯಾವ ಅಕ್ರಮಗಳು ನಡೆಯೋದಿಲ್ಲ. ಎಲ್ಲ ನೀವೇ ಕಳ್ರೆ, ನಿಮ್ಮ ಕೈಲೇ ಕೀ ಇರ್ತಕ್ಕಂಥದ್ದು, ನಿಮ್ಮ ಕೈಲೇ ಖಜಾನೆ ಇರ್ತಕ್ಕಂಥದ್ದು, ನೀವೇ ಆ ಖಜಾನೆ ಕಾಯೋಕ್ಕೆ ನೇಮಿಸುವಂಥದ್ದು. ಹಾಗಾಗಿ ನೀವು ಅಕ್ರಮಕ್ಕೆ ತೊಡಗೋದ್ರಿಂದಲೇ ಕೂಡ ಅಕ್ರಮ ಆಗೋದಲ್ವಾ? ಹಾಗಾಗಿ ಎಲ್ಲ ಪಕ್ಷಗಳು ನಾವು ನಾಳೆಯಿಂದಲೇ ಅಕ್ರಮವಾಗಿ ಚುನಾವಣೆಯನ್ನು ನಡೆಸಲ್ಲ, ನ್ಯಾಯಯುತವಾಗಿ ಮತದಾನ ಮಾಡ್ತೀವಿ ಅಂತ ಕೈ ಹಾಕಿದರೆ ಚುನಾವಣಾ ಆಯೋಗನೂ ಕೂಡ ಆಗ ನ್ಯಾಯಯುತವಾಗಿ ನಡೆಸುವಂಥ ಅನಿವಾರ್ಯತೆ ಬರುತ್ತಲ್ವಾ? ನಿಮಗೆ ಉದಾಹರಣೆ, ಇದು ಶಿರಡಿಯ ಲೋನಿ ಅನ್ನುವಂಥ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅವನ ಹೆಸರು ಅಕ್ಷಯ್ ಅನಿಲ್ ಅನ್ನುವಂಥದ್ದು. ಎಷ್ಟು ಓಟ್ ಇದೆ ಲೆಕ್ಕ ಹಾಕಿ. ಅವನು ಒಬ್ಬನೇ ಅಪ್ಪ. ಎಷ್ಟು ಓಟ್ ಇದೆ, ವಯಸ್ಸು ಮಾತ್ರ ಬೇರೆ ಬೇರೆ ಇದೆ ಸರ್. ನೀವು ಈ ಥರ ತಗೊಳ್ಳಿ, ಈ ಥರ ಸಾವಿರಾರು ಇದೆ. ಮಿನಿಮಮ್ ಅವನು 15 ಓಟ್ಗಳಿದೆ. ಹೀಗೆ ಸಾವಿರಾರು. ಅವನು ಬದುಕಿದನು, ಅವನು ಸತ್ತಿದನು, ಸತ್ತವನು ಬದುಕ್ತಾ ಇದ್ದಾನೆ, ಬದುಕ್ತವನು ಸಾಯ್ತಾ ಇದ್ದಾನೆ. ಅವರು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ಜಾತಿ ಧರ್ಮಗಳನ್ನ ಆಧಾರದ ಮೇಲೆ ಓಟ್ಗಳನ್ನ ಡಿಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ನಮ್ಮ ವಾರಣಾಸಿಯ ಅಭ್ಯರ್ಥಿ ಅಜಯ್ ರಾಯ್ ಅವರು ಹೇಳಿದ್ದಾರೆ, ನರೇಂದ್ರ ಮೋದಿಯವರು ಸಮೇತ ಮತಗಳ್ಳತನದಿಂದ ಗೆದ್ದಿದ್ದಾರೆ. ಅವತ್ತು ಚುನಾವಣಾ ಕೌಂಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಹಲವು ಗಂಟೆಗಳ ಕಾಲ ಚುನಾವಣಾ ಕೌಂಟಿಂಗ್ ಸ್ಟಾಪ್ ಆಗುತ್ತೆ. ಅಲ್ಲಿ ತನಕ ನನ್ನ ಮತಗಳು ಅತಿಯಾಗಿದ್ವು. ತದನಂತರ ಮೋದಿ ಅವರಿಗೆ ಬಹುಮತ ಬರಲಿಕ್ಕೆ ಶುರುವಾಯಿತು ಅಂತ ಅವರೇ ಆರೋಪ. ನಾನು ವಾರಣಾಸಿ ಲೋಕಸಭೆ ಚುನಾವಣೆಯನ್ನು ಕವರ್ ಮಾಡಿದ್ದೀನಿ. ನಾನು ನಿಮ್ಮ ಅಜಯ್ ರಾಯ್ ಅಲ್ಲಿ ಅಧಿಕೃತ ಅಭ್ಯರ್ಥಿ
ನಾಮಿನೇಷನ್ ಮಾಡಿದವರು 30 ದಿವಸ ಆಗಿದ್ರು ಅಲ್ಲಿ ಬಂದಿರಲಿಲ್ಲ, ಕ್ಷೇತ್ರಕ್ಕೆ ಬಂದು ನಾಪತ್ತೆ ಆಗಿದ್ರು. ನಾನು ನಿಮ್ಮ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೇಳಿದೆ, ನಮ್ಮ ಇದು ಕ್ಯಾಂಡಿಡೇಟೇ ನಾಪತ್ತೆ ಆಗಿದ್ರೆ ಬರ್ತಾ ಇಲ್ಲ, ಅವರು ಇಂಟ್ರೆಸ್ಟ್ ಇಲ್ಲ. ನೀವು ಕಾಂಗ್ರೆಸ್ಸಲ್ಲಿ ಹೇಳ್ತಿದ್ರು ಇಲ್ಲ, ಇಲ್ಲಿ ನರೇಂದ್ರ ಮೋದಿಯವರೇ ಗೆಲ್ಲೋದು, ನಮ್ಮ ಕ್ಯಾಂಡಿಡೇಟ್ಗೆ ಗೊತ್ತಾಗಿತ್ತು ಹಾಗಾಗಿ ಬರ್ತಿಲ್ಲ ಅಂತ ಹೇಳಿದ್ರೆ ನಾನು ಕವರ್ ಮಾಡಿದ್ದೀನಿ. ಅಲ್ಲ, ನೀವು ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿರ್ಬೋದೇನೋ, ಅವ್ರು ಬಂದಿದ್ದಾರೋ ಇಲ್ವೋ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ನಾನೊಂದು ಆರೋಪ ಮಾಡಬೇಕಾದ್ರೆ ಹುರುಳಿಟ್ಕೊಂಡು ನಾನು ಮಾಡ್ತೀನಿ, ಯಾಕೆ ನಾನು ಬಂದಿಲ್ಲ ವಾರಣಾಸಿಗೆ. ಆದರೂ ಸರ್, ನರೇಂದ್ರ ಮೋದಿಯವರು ಸೋಲುವಂತಹ ಎಲ್ಲ ಸನ್ನಿವೇಶಗಳು ಈ ಬಾರಿ ಸೃಷ್ಟಿಯಾಗಿತ್ತು ಸರ್. ಸೋಲು ಅನ್ನೋದು ಎಲ್ಲರಿಗೂ ಆಗಿದೆ. ದೇವೇಗೌಡರು ಸೋತಿದ್ದಾರೆ, ಇಂದಿರಾ ಗಾಂಧಿಯವರು ಸೋಲಾಗಿದೆ, ಅವ್ರಿಗೂ ಸೋಲಾಗಿದೆ, ಇವನ್ ರಾಹುಲ್ ಗಾಂಧಿಯವ್ರಿಗೂ ಸೋಲಾಗಿದೆ. ಆದರೆ ಒಂದೇ ಸರಿ ಒಬ್ಬ ಮನುಷ್ಯ ಎಷ್ಟೊಂದು ವೈಫಲ್ಯಗಳಿದ್ದಾವೆ. ನರೇಂದ್ರ ಮೋದಿಯವರ ಆಳ್ವಿಕೆ ಬಂದ ಮೇಲೆ ಜನರ ಆಕ್ರೋಶ ಎಷ್ಟಾಗಿದೆ, ಬೆಲೆ ಏರಿಕೆ, ಕಾಂಗ್ರೆಸ್ನವರ ಆಕ್ರೋಶ ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಇರ್ಬೋದು, ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಆಕ್ರೋಶ ಇರ್ಬೋದು, ಮತದಾರ ಅವ್ರನ್ನ ಮನ್ನಣೆ ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಏನು ಹೇಳ್ತಾರೆ, ಫಲಿತಾಂಶ ಏನು ಹೇಳ್ತಾರೆ, ಸೋಲು ಮತ್ತು ಗೆಲುವು. ಒಂದು ಹೋಟೆಲ್ ಗೆದ್ದರು ಸೋಲು, ಒಂದು ಹೋಟೆಲ್ ಸೋತರು ಸೋಲಲ್ವಾ ಸರ್? ಕಾಂಗ್ರೆಸ್ ಆಗಲಿ, JDS ಆಗಲಿ, BJP ಆಗಲಿ, ಆಮ್ ಆದ್ಮಿ ಆಗಲಿ, ಮೊದಲಿಗೆ ನಾವೆಲ್ಲ ಭಾರತೀಯರು ಸರ್. ನಾನು ಭಾರತೀಯರ ಆಕ್ರೋಶ ಹೇಳ್ತಾ ಇರೋದು ಸರ್. ಪೆಟ್ರೋಲ್ ನೀವು 65 ಇದ್ದಿದ್ದನ್ನ 110 ಕೊಟ್ಟರೆ, ಗ್ಯಾಸ್ 350 ಇದ್ದಿದ್ದನ್ನು 1200 ರೂಪಾಯಿ ಕೊಟ್ಟರೆ, ಆ ಸಿಮೆಂಟು ನಿಮಗೆ 140 ಇದ್ದಿದ್ದನ್ನು 280 ಕೊಟ್ಟರೆ, ಚಿನ್ನ 36,000 ರೂಪಾಯಿ ಇದ್ದಿದ್ದನ್ನು 1,03,000 ರೂಪಾಯಿ 10 ಗ್ರಾಮಿಗೆ ಮಾಡಿದರೆ ಜನರಿಗೆ ಆಕ್ರೋಶ ಬರಲ್ವಾ ಸರ್? ನಾನೊಬ್ಬ ಸಾಮಾನ್ಯ ನಾಗರಿಕ, ಖಂಡಿತವಾಗ್ಲೂ ಆಕ್ರೋಶ ಅನ್ನುವಂಥದ್ದು ವಾಸ್ತವಾಂಶವನ್ನು ಹೇಳ್ತಾ ಇದ್ದೀನಿ. ಹಾಗಿದ್ದು ನರೇಂದ್ರ ಮೋದಿಯವ್ರು ಗೆಲ್ತಾರೆ ಅಂತಂದರೆ, ಒಂದೊಮ್ಮೆ ಅವರಿಗೆ ಶ್ರೀರಾಮ, ಮಗದೊಮ್ಮೆ ಅವರಿಗೆ ಪುಲ್ವಾಮಾ, ಈ ಬಾರಿ ಅವರಿಗೆ EVM. ಈ EVM ಅನ್ನು ಇಟ್ಕೊಂಡು ಯಾವ ರೀತಿ ಮೋಸ, ನಾವು ಇದು ವೋಟರ್ ಲಿಸ್ಟ್ನೇ ಕೊಡ್ತಾ ಇದ್ದೀನಿ ಸರ್. ನೀವು ಮತಕಳ್ಳತನ ಮಾಡ್ತಿದ್ದೀರಾ ಅನ್ನೋ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಮತ್ತು EVM ಅನ್ನು ಯಾಕೆ ಮಾಡ್ತೀರಾ, ಚುನಾವಣಾ ಆಯೋಗವನ್ನೇ ಬುಕ್ ಮಾಡಿದ್ದೀರಾ ಅಂತ ಹೇಳಿದೆ. ವಾರಣಾಸಿ ಚುನಾವಣೆ ಹೇಳಿದರು, ಮತ್ತು ಬೇರೆ ಬೇರೆ ಚುನಾವಣೆ ಹೇಳಿದರು. ಅನೇಕ ಚುನಾವಣೆಗಳ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ನೀವಾಗಲಿ ಅವರಾಗಲಿ ಯಾರೇ ಕೂಡ ಮತಕಳ್ಳತನ ಮಾಡಿದರೆ, EVM ಯಾಕೆ ಮಾಡಿದರೆ, ಬ್ಯಾಲೆಟ್ ಪೇಪರಲ್ಲೂ ಕೂಡ ರಿಗ್ಗಿಂಗನ್ನು ಮಾಡಿದರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಸಂವಿಧಾನದ ಆಶಯಗಳಿಗೆ ಕೊಡಲೆ ಪೆಟ್ಟು ನೀಡಿದಂತೆ ಅನ್ನೋದು ಅಕ್ಷರಶಃ ಸತ್ಯ ಸರ್. ಇಡೀ ದೇಶದಲ್ಲಿ ಸಾಕಷ್ಟು ವ್ಯವಸ್ಥೆಗೆ ಯಾವುದೇ ಆದ ಒಂದು ಸಂಸ್ಥೆಗಳಿದ್ದಾವೆ. ಇವತ್ತು ರಾಹುಲ್ ಗಾಂಧಿ ಅಮೇಥಿಲೂ ನಿಂತಿದ್ರು, ಅದೇ ರೀತಿ ಪಕ್ಕದ ಕೇರಳದಲ್ಲೂ ಕೂಡ ವಯನಾಡಲ್ಲೂ ನಿಂತಿದ್ರು. ಇವತ್ತು ಏನಾದರೂ ಚುನಾವಣೆ ಗೆದ್ದಿದ್ರೆ ಅದೇ EVM ಇಂದ, ಆ EVM ಇಂದ ಏನಾದರೂ ತೊಂದರೆ ಆಗ್ತಿದೆ ನಂಗಿದ್ದಿದ್ರೆ ಬಹುಶಃ ರಾಹುಲ್ ಗಾಂಧಿ ವಯನಾಡಲ್ಲೂ ಗೆಲ್ತಿರ್ಲಿಲ್ಲ, ಅಮೇಥಿಲೂ ಗೆಲ್ತಿರ್ಲಿಲ್ಲ. ಅದ್ರ ಜೊತೆಯಲ್ಲಿ ಹೌದಾ, EVM ತೊಂದರೆ ಆಗ್ತಿದ್ರೆ ಆಯ್ತಾ, ಅದ್ರ ಜೊತೆಯಲ್ಲಿ ಏನು ಆರೋಪ ಮಾಡ್ತಾವ್ರು ಕಾಂಗ್ರೆಸ್ನವರು, ಇವತ್ತು ಮಾದೇಪುರದಲ್ಲಿ 1 ಲಕ್ಷ ಲೀಡ್ ಬಂದಿದ್ದಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಅದೇ ಪುಲ್ಕೇಶಿ ನಗರ ಜಾರ್ಜ್ ಅವರು ಇರೋಂಥ ಕ್ಷೇತ್ರದಲ್ಲಿ 70,000 ಲೀಡ್ ಬಂದಿದೆ ಸರ್. ಅದೇ ಈ ಕಡೆ ನಮ್ಮ ಚಾಮರಾಜಪೇಟೆಯಲ್ಲಿ 40,000 ಕಾಂಗ್ರೆಸ್ ಲೀಡ್ ಬಂತು. ಅದೇ ನಾವು ನಿಂತಿರ್ತಕ್ಕಂಥ ಜಾಗ ಶಾಂತಿನಗರ ಕ್ಷೇತ್ರದಿಂದ ಸುಮಾರು 22,000 ಲೀಡ್ ಬಂತು. ಪಕ್ಕದ CV ರಾಮನ್ ನಗರದಿಂದ ಸುಮಾರು 18-17,000 ಇದೇ ಕಾಂಗ್ರೆಸ್ ಪಕ್ಷ ಲೀಡ್ ಬಂದಿದೆ. ಇಷ್ಟೆಲ್ಲ ಲೀಡ್ ಬಂದರೂ ಇವತ್ತು ಕಾಂಗ್ರೆಸ್ನವ್ರಿಗೆ EVM ಮೇಲೆ ಅನುಮಾನ ಯಾಕೆ ಅಂದರೆ ಸರ್, ಇವ್ರಿಗೆ ಮೊದಲು ಇವರು ಬೂತ್ನ ಚೋರಿ ಮಾಡಿ ಅವ್ರಿಗೆ ಇಷ್ಟ ಬಂದಂಗೆ ಸ್ಟಾಂಪ್ ಪೇಪರ್ ಥರ ಒತ್ತಿಸ್ಕೊಂತಿದ್ರು. ಆದರೆ EVM ಅಲ್ಲಿ ಇದ್ಯಾವುದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಇಡೀ ದೇಶದಲ್ಲಿ ಚುನಾವಣೆ ಸೋಲ್ತೀವಿ ಅಂತ ಇವ್ರಿಗೆ ಭಯ ಸ್ಟಾರ್ಟ್ ಆಗಿರೋದ್ರಿಂದ ಇವತ್ತು ಇವ್ರಿಗೆ EVM ಬೇಡ ಸರ್. ಇವ್ರಿಗೆ ನಿಜವಾದ ಒಂದು ನೈತಿಕತೆ ಇದ್ದಿದ್ರೆ ಇದು ಪಬ್ಲಿಕ್ ಡೊಮೈನಿಗೆ ಬಿಟ್ಟು ಜನರ ಹತ್ರ ಪ್ರಶ್ನೆ ಇಟ್ಟು ಉತ್ತರ ಕೇಳೋಂಥ ಕೆಲಸ ಮಾಡಬೇಕಾಯ್ತು. ಜನರು ನಮಗೆ ಬ್ಯಾಲೆಟ್ ಪೇಪರ್ ಬೇಕಾ ಇಲ್ಲ EVM ಮಿಷಿನ್ ಬೇಕಾ, ನಾವು ವೋಟ್ ಹಾಕಕ್ಕೆ ನೀವು ಯಾವ್ದು ಇಷ್ಟಪಡ್ತೀರಾ ಅಂತ ಜನರನ್ನೇ ಕೇಳಿ ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗುತ್ತೆ ಮುಂದಿನಿಂದಲೇ. ಯಾಕೆಂದರೆ ವೋಟ್ ಹಾಕೋರು ಯಾರು ಅಂದರೆ ಜನಕ್ಕೆ ಗೊತ್ತಿದೆ. ಜನಕ್ಕೆ ಇವತ್ತು ಸುಗಮ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಅನುಕೂಲ ಮಾಡಿರ್ತಕ್ಕಂಥ ವ್ಯವಸ್ಥೆನೇ ಇವತ್ತು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬುಡುಮೇಲಾಗ ಅಂತ ಹೇಳಿಕೆಗಳನ್ನ ಇವತ್ತು ಕಾಂಗ್ರೆಸ್ ಕೊಡ್ತಾ ಇದ್ದಾರೆ. ಅಂದರೆ ಅವರಿಗೆ ಇಡೀ ದೇಶದ ಜನತೆ ಮೇಲೆ ವಿಶ್ವಾಸ ಇಲ್ಲ, ಭಯ ಬಂದಿದೆ. ಯಾಕೆ ಅಂದರೆ ಕಾಂಗ್ರೆಸ್ ಇವತ್ತು ದೇಶದಿಂದ ಆಚೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಎಷ್ಟು ಏಜ್ ಬ್ರದರ್ ನಿಮ್ಮದು? ಸರ್ ನನ್ನ ಏಜು 25 ಸರ್. ಈಗ ಕಾಂಗ್ರೆಸ್ ಸರ್ಕಾರ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಲಿಕ್ಕೆ ಹೊರಟಿದೆ. ಬಹುಶಃ ನೀವು ಬ್ಯಾಲೆಟ್ ಪೇಪರ್ ವಿರೋಧ ಮಾಡಿ ಮತ ಹಾಕ್ತಿರೋ ಇಲ್ವಾ? ಸರ್ ಬ್ಯಾಲೆಟ್ ಪೇಪರ್ ವಿರೋಧ ಅಂತ ಹೇಳಿದ್ರೆ ಮತದಾನ ಅಂತ ಮಾಡೋದು, ಮತದಾನ ಮಾಡಲೇಬೇಕು. ಆದರೆ ಈ ಕಾಂಗ್ರೆಸ್ನ ಸಂಸ್ಕೃತಿ ಏನಿದೆ ಗೊತ್ತಾ, ಬೂತ್ ಕ್ಯಾಪ್ಚರ್ ಮಾಡೋಂಥ ಸಂಸ್ಕೃತಿ. ಇವ್ರು ಇವಾಗ ಬ್ಯಾಲೆಟ್ ಪೇಪರ್ ಓಟ್ ಒತ್ತಿಸ್ಬೇಕು, ಬ್ಯಾಲೆಟ್ ಬಾಕ್ಸ್ನ ಕಳ್ತನ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಅದನ್ನ ಮಾಡೋದು ಪ್ಲಾನ್ ಹಾಕಿದ್ದೀರಾ? ನೀವೇನಾದ್ರೂ ಆ ಥರದ ಆಲೋಚನೆಗಳಿದೆಯಾ? ಹಂಗಂತ ಹೇಳಿದ್ರೆ ಇವಾಗ EC ಎಲೆಕ್ಷನ್ ಕಮಿಷನ್ ಅವ್ರು ಏನು ಹೇಳಿದ್ರು, ಯಾರು ನಮ್ಮ ಜ್ಞಾನೇಶ್ವರ್ ಅವ್ರು ಇದಾರಲ್ವಾ, ಚೀಫ್ ಎಲೆಕ್ಷನ್ ಕಮಿಷನ್ ಆಫೀಸರು, ಅವ್ರು ಹೇಳಿದ್ರು ಮುಚ್ಚಳಿಕೆ ಪತ್ರದ ಕೊಟ್ಟು ನೀವು ವೋಟ್ ಚೋರಿ ಅಂತ ಹೇಳ್ತಾ ಇದೀರಾ ಗೊತ್ತಾ, ಅದ್ರ ಬಗ್ಗೆ ನಮಗೂ ಕೂಡ ಇದೆ ಏನಾಗಿದೆ ಅಂತ ಅಂದ್ಬಿಟ್ಟು ನೀವು ಕೊಡಿ ಪತ್ರನ, ನಿಮ್ಗೆ ಏನು ದಾಖಲೆ ಬೇಕೋ ಆ ದಾಖಲೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರೇಂದು ಕೊಡೋಗ್ತಾ ಇದ್ದಾರೆ
ಹೇಳಿದ್ರಲ್ಲ ಇವಾಗ ಇಲ್ಲಿ ಕತೆ ಹೇಳಿದ್ರು ಇವ್ರು ಬಂದ್ಬಿಟ್ಟು ಏನು ಸರ್ಕಸ್ ನಡೆಸಿದ್ರಲ್ಲ, ರ್ಯಾಲಿ ಮಾಡಿ ಅದು ಇದೆಲ್ಲ ಮಾಡಿದ್ರು, ಸರ್ಕಸ್ ನಡೆಸಿದ್ರು. ಆದ್ರೆ ಎಲೆಕ್ಷನ್ ಕಮಿಷನರ್ ಓಪನ್ ಚಾಲೆಂಜ್ ಮಾಡಿದಾಗ ಏನಕ್ಕೆ ಮಾಡಿದ್ರು? EVM ಮಷೀನ್ ತಗೊಬಂದ್ಬಿಟ್ಟು ಹ್ಯಾಕ್ ಮಾಡಿ ನೋಡ್ತೀವಿ ಹೆಂಗೆ ಹ್ಯಾಕ್ ಆಗುತ್ತೋ ನಮಗೂ ಗೊತ್ತಿಲ್ಲ, ನೀವು ಹೇಳಿದ್ರೆ ನಾವು ಅದ್ರ ಪ್ರಕಾರ ನೋಡ್ತೀವಿ ಅಂದ್ರು. ಹ್ಯಾಕ್ ಮಾಡೋಕ್ಕಾಗಲ್ಲ ಸರ್, ಹ್ಯಾಕ್ ಮಾಡೋಕ್ಕಾಗಲ್ಲ EVM ಮಿಷೀನು. ಎಸ್ ಸರ್. ಮೇಡಮ್ ಅವರೇ, ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರತಕ್ಕಂಥ ಆರೋಪಗಳನ್ನ ಮುಚ್ಚಿ ಹಾಕಲಿಕ್ಕೆ ಬ್ಯಾಲೆಟ್ ಪೇಪರನ್ನು ತರುವ ಮುಖಾಂತರ ಮತ್ತು ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸುವ ಉದ್ದೇಶಕ್ಕಾಗಿ ಇವರು ಮತ್ತೆ ಹಿಂದೆ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ಸುತ್ತಾ? ಹೇಳಿ, ಇದು ಬ್ಯಾಲೆಟ್ ಪೇಪರ್ ಹೇಳ್ತಿದಾರ, ಇದು ದ್ವಂದ್ವ ನೀತಿ. ಈಗ ನೋಡಿ, ಸ್ಥಳೀಯ ಸಮೀಕ್ಷೆಗೆ ಇವರು ಬ್ಯಾಲೆಟ್ ಹೇಳ್ತಿದ್ದಾರೆ, ಅದೇ ಡಿಜಿಟಲ್ ಸರ್ವೆ ಮಾಡ್ತಿದ್ದಾರೆ, ಕ್ಯಾಶ್ ಸರ್ವೆ. SSVVS ಸಮೀಕ್ಷೆ ಮಾಡ್ತಿದ್ದಾರೆ, ಅದು ಡಿಜಿಟಲ್ ಮುಖಾಂತರನೇ ತಾನೇ ಆಗೋದು. ಇದು ದ್ವಂದ್ವ ನೀತಿಯಿಂದನೇ ಗೊತ್ತಾಗ್ತಿದೆ ಇವ್ರದ್ದು ಪ್ಲಾನ್ಡ್. ಅವ್ರು ಹೇಳ್ತಿದ್ದಾರೆ ಇದು ಸರ್ವೆ ಬೇರೆ, ಇದು ಅಧಿಕಾರ ಹಿಡಿಯೋದು ಬೇರೆ ಅಂತ. ಡಿಜಿಟಲ್ ಸರ್, ಬ್ಯಾಲೆಟ್ ಕೇಳಿ, ಬ್ಯಾಲೆಟ್ ಅಲ್ಲಿ ಇವರ ಸರ್ಕಾರ ಮೊದಲು ಎಷ್ಟು ಅವ್ರ ಸರ್ಕಾರ ಇತ್ತಲ್ಲ ಕಾಂಗ್ರೆಸ್, ಬ್ಯಾಲೆಟ್ ಮುಖಾಂತರನೇ ಮತಗಳ್ಳತನ ಮಾಡಿರೋದು. ಈಗ ಮತ್ತೆ ಅದೇ ಬ್ಯಾಲೆಟ್ ಪೇಪರ್ ತಂದ್ರೆ ಮತಗಳ್ಳತನ ಮಾಡಕ್ಕೆ ಈಸಿ ಆಗುತ್ತೆ ಅನ್ನೋದು ಅವ್ರ ಪ್ಲಾನು. ಏನೋ ಹೇಳ್ತಿದ್ರಿ ದರ್ಶನ್ ಅವರೇ, ನಿಮ್ದು ಹಳೆ ಕತೆ ಹೇಳಿದ್ಬಿಟ್ರು, ಭಾರಿ ಹಳೆ ಕಳ್ರು ನೀವು ಅಂತ ಅವ್ರು ಹೇಳ್ತಿದ್ದಾರೆ. ಅವರ ಮಾತು ಅವರ ಸಂಸ್ಕೃತಿಯನ್ನು ತೋರಿಸ್ತದೆ ಸರ್. ಇವತ್ತು MLC ಚುನಾವಣೆಗಳು ಆಗ್ತಾ ಇದಾವಲ್ಲ ಸರ್, MLC ಚುನಾವಣೆಗಳಲ್ಲಿ ಬೆಂಗಳೂರಲ್ಲಿ 2ರಲ್ಲೂ ನಾವು ಗೆದ್ದಿದ್ದೀವಿ, ಮಂಡ್ಯದಲ್ಲೂ ನಾವು ಗೆದ್ದಿದ್ದೀವಿ. ಪ್ರಾಣೇಶ್ ಅವರು ಮತಗಳ್ಳತನ ಮಾಡಿ ಇವತ್ತದು ಮತ ಎಣಿಕೆ ನಡೆದು ಕೋರ್ಟಲ್ಲಿದೆ. ಅಕ್ಟೋಬರ್ 28ಕ್ಕೆ ರಿಸಲ್ಟ್ ಬರ್ತದೆ. ಅವತ್ತು ಗಾಯತ್ರಿ ಶಾಂತೇಗೌಡರು 100ಕ್ಕೆ 100 ಗೆಲ್ತಾರೆ. ಈ ಏನು ಬ್ಯಾಲೆಟ್ ಪೇಪರ್ನ ಬಳಸಿದ್ರೆ ಅದು ನ್ಯಾಯಸಮ್ಮತವಾಗಿ ಚುನಾವಣೆ CCTV ಹಾಕ್ಲಿ, ನಾವೇ ಕೇಳ್ಕೊಳ್ತಿದ್ದೀವಿ, ಅಲ್ಲಿ ನಾವು ಅದಕ್ಕೆ ಒಪ್ಕೊಳ್ತಿದ್ದೀವಿ. ನೋಡಿ ಸರ್, ಇವತ್ತು ಏನಾದರೂ ನರೇಂದ್ರ ಮೋದಿ ಅವರು ವಿಸರ್ಜನೆ ಮಾಡಲಿ, ಅವರು ನಿಜವಾಗ್ಲೂ ಗೆದ್ದೇ ಗೆಲ್ತಾರಲ್ಲ. ಅಶ್ವಮೇಧ ಯಾಕಲ್ವ ಅವ್ರದ್ದು ನೋಡೋಣ. ವಿಸರ್ಜನೆ ಮಾಡಿ, ರಾಜ್ಯದಲ್ಲಿ 136 ಜನ ಗೆದ್ಬಿಟ್ಟಿದ್ರೆ ನೀವು ವಿಸರ್ಜನೆ ಮಾಡಿ ಸರ್. ಈಗ ನೋಡಿ, ಯಾರು ವಿಸರ್ಜನೆ ಮಾಡಲ್ಲ. ರಾಹುಲ್ ಗಾಂಧಿ ಬಂದಾಗ ನೋಡಿ, ಯಾರು ವಿಸರ್ಜನೆ ಮಾಡಲ್ಲ, ಬಾಯಿ ಮತ್ತಿಗೆ ಹೇಳ್ತಾರೆ. ರಾಹುಲ್ ಗಾಂಧಿ ಬಂದಾಗ ಏನಂತ ಹೇಳಿಕೆ ಕೊಟ್ರು, ಈ ತರ ಚೋರ ಆಗಿದೆ ಹಂಗೆ ಹಂಗೆ ಅಂತ ಇತ್ಯಾದಿಗಳು ಹೇಳಿಕೆ ಕೊಟ್ರು. ಆ ಸಮಯದಲ್ಲಿ ರಾಜ್ಯದ ಮಂತ್ರಿಗಳಾದಂತ ಆ ಸಮಯದಲ್ಲಿ KN ರಾಜಣ್ಣ ಏನಂತ ಆರೋಪ ಮಾಡಿದ್ರು ಅಂದ್ರೆ, ಸುಮ್ನೆ ರೀ, ಆ ರೀತಿ ಆಗಿಲ್ಲ ಅಂದ್ರು. ಕೊನೆಗೆ ಏನಾಯ್ತು? ರಾಜಣ್ಣ ಬಾದಾಮಿಯಲ್ಲಿ ವೋಟ್ ಚೋರ್ ಆಗಿದೆ, ಅದರಿಂದ ಅಲ್ಲಲ್ಲ, ಕೊನೆಗೆ ಏನ್ ಮಾಡ್ರು? ರಾಜಣ್ಣನ್ ರಾಜೀನಾಮೆ ಕೊಡ್ಸ್ಬಿಟ್ರು. ಎಸ್, ಸಮೀನ್ ಅಹಮದ್ ಅವರು ಇದ್ದಾರೆ ನಮ್ಮ ಜೊತೆ. ಇವರು ಸಾಮಾಜಿಕ ಹೋರಾಟಗಾರರು. ಎಲ್ಲಾದ್ರೂ ಲೈಟ್ ಹಾಳಾಗಿದ್ರೆ, ಗುಂಡಿ ಬಿದ್ದಿದ್ರೆ ಸರ್ಕಾರನ ಪದೇ ಪದೇ ಎಚ್ಚರಿಸ್ತಿರ್ತಾರೆ. ವಿಧಾನಸೌಧದಲ್ಲಿ ಅಲ್ಲಿ ಒಳಗಡೆ ಬಂದಂಥವ್ರಿಗೆ ಸಾರ್ವಜನಿಕರಿಗೆ ಕುಡಿಯೋಕ್ಕೆ ನೀರಿಲ್ಲ, ಟಾಯ್ಲೆಟ್ ಇಲ್ಲ ಅಂತೇಳಿ ನಿರಂತರವಾಗಿ ಹೋರಾಟ ಮಾಡಿ ವಿಧಾನಸೌಧ ಸುತ್ತಮುತ್ತ ಟಾಯ್ಲೆಟ್ಗಳನ್ನು ಹಾಕ್ಸ್ತಿದ್ದಾರೆ. ಇವರ ಹೋರಾಟದ ಪ್ರತಿಫಲ. ಸಮೀನ್ ಅಹಮದ್ ಅವರೇ, ತಾವು ಯಾವ ಪಾರ್ಟಿನೂ ಅಲ್ಲ ಅಂತ ಅಂದ್ಕೊಳ್ತೀನಿ, ಹೌದಲ್ವಾ? ಎಸ್. ಈಗ ಸರ್ಕಾರ EVMನಿಂದ ಬ್ಯಾಲೆಟ್ ಪೇಪರ್ಗೆ ಹಿಂದೆ ಸರಿದಿರ್ತಕ್ಕಂಥದ್ದು ಮತ್ತು EVM ಇದ್ರೆ ಹ್ಯಾಕ್ ಮಾಡ್ತಾರೆ, ಬ್ಯಾಲೆಟ್ ಪೇಪರೇ ಸರಿಯಾದದ್ದು ಅಂತೇಳಿ ಹಿಂದೆ ಹೆಜ್ಜೆ ಇಟ್ಟು ಈ ಸರ್ಕಾರ ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡಲಿಕ್ಕೆ ಹೊರಟಿರೋದನ್ನ ತಾವು ಒಪ್ತೀರಾ? ತಾವು ಬ್ಯಾಲೆಟ್ ಪೇಪರ್ ಮತದಾನ ಒಪ್ತೀರಾ ಅಥವಾ ನೀವು ಅಪ್ಗ್ರೇಡೇಷನ್ ಆಗ್ತೀರಾ? ಯಾಕಂತೇಳಿ ಈ ಯುಗವನ್ನು ಡಿಜಿಟಲ್ ಜನ್ರೇಷನ್ ಯುಗ ಅಂತ ಕರೀತಾರೆ. ಸರ್, ನಾನು ಯಾರ ಪರ ಇಲ್ಲ, ನಾನು ವಿರೋಧ ಇಲ್ಲ. ಈಗ ಈ ಗೊಂದಲ ಸೃಷ್ಟಿ ಆಗಿದೆ. ಈ ಗೊಂದಲ ಸೃಷ್ಟಿ ಆಗಿರೋದು ಮಾರಿರೋದು ಇವರು ರಾಜಕಾರಣಿ. ರಾಜಕಾರಣಿಯಿಂದ ಈಗ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಈಗ ಬ್ಯಾಲೆಟ್ ಪೇಪರ್ ಒಂದ್ಸಲ ಟ್ರೈ ಮಾಡಲಿ, ಏನಾಗುತ್ತೆ? ಅಲ್ಲ, ಈ ಹಿಂದೆ ಬ್ಯಾಲೆಟ್ ಪೇಪರ್ ಇತ್ತು, ಅಲ್ಲಿಂದ EVM ಬಂತು. ಈಗ ಬ್ಯಾಲೆಟ್ ಪೇಪರ್ಗೆ ಯಾಕೆ ಭಯ ಯಾಕೆ? ಬ್ಯಾಲೆಟ್ ಪೇಪರ್ಗೆ ಭಯ ಬಿಡಬಾರ್ದು, ಆಗಲಿ, ಮಾಡಲಿ. ನೀವು ಒಪ್ಪಿಗೆ ಕೊಡಿ ಸರ್, ಮಾಡಲಿ ಅಂತ. ಏನು ಭಯ? ಏನು ಟೈಮ್ ವೇಸ್ಟ್ ಆಗಲ್ಲ. ನೋಡಿ, ನಾವು ಎಷ್ಟು ವರ್ಷದಿಂದ ಓಟ್ ಹಾಕಿ ಬರ್ತಾ ಇದ್ದೀನಿ. ಈಗ ಗೊಂದಲ ಸೃಷ್ಟಿ ಮಾಡಿರೋದು ಯಾರು? ರಾಜಕಾರಣಿ ಕಡೆಯಿಂದ ಆಗಿರೋದು. ಇದು ನಾರ್ಮಲ್, ಒಂದ್ಸಲ ಮಾಡಿ ನೋಡಲಿ, ಏನು ಇದಾಗಿದೆ. ಆಗಲ್ಲ, ಮಾಡಲಿ ಅಂತ ನಾನು. ಯಾಕೆಂದರೆ ನಾನು ಯಾರ ಪರ ವಿರೋಧ ಅಲ್ಲ ಸರ್. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ, ತುಂಬ ಗೊಂದಲ ಆಗಿದೆ. ಒಂದ್ಸಲ ಬ್ಯಾಲೆಟ್ ಪೇಪರ್ ಟ್ರೈ ಮಾಡಲಿ. ತಾವು ಸರ್ ನಟರಾಜ್ ಅಂತ ಸರ್. ಸಾಹೇಬ್ರು ಹೇಳ್ತಾ ಇದ್ರು ಮತ ಕಳ್ತನ ಆಗಿದೆ ಅಂತ. ಎಷ್ಟು ಚುನಾವಣೆದು ಮತ ಕಳ್ತನ ಆಗಿದೆ ಅನ್ನೋದು ಬೇಕು ಸರ್, ಅಂಕಿಅಂಶ ಒಂದು. ಏಕೆ ಅಂದರೆ ಈಗ ಮತ ಕಳ್ತನ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಅದಕ್ಕಿಂತ ಹಿಂದೆ ನಡೆದಿರೋ ಎಷ್ಟೋ ಚುನಾವಣೆಗಳಲ್ಲಿ ಎಷ್ಟು ಮತ ಕಳ್ತನಗಳಾಗಿದೆ ಅನ್ನೋದು ಒಂದು ಬೇಕು. ಅದು ಅವರು ಲೆಕ್ಕ ಕೊಡಕ್ಕೆ ತಯಾರಿಲ್ಲ. ಅದ್ರ ಬಗ್ಗೆನೂ ಧ್ವನಿ ಎತ್ತಬೇಕಲ್ವಾ ಸರ್? ಸಾರ್ವಜನಿಕರು ಕೇಳ್ತಾ ಇರ್ಬೇಕಾದ್ರೆ ಅದ್ರ ಬಗ್ಗೆನೂ ಧ್ವನಿ ಎತ್ತಬೇಕು. ಜೊತೆಯಲ್ಲಿ ಇನ್ನೊಂದು ಹೇಳಿದ್ರು, ಬೇರೆ ದೇಶಗಳು ಅದನ್ನು ತಯಾರಿಸಿದ್ದು, EVM ಮಿಷಿನ್ಗಳನ್ನ ತಯಾರಿಸಿದ ದೇಶಗಳೇ ಇವತ್ತು ಉಪಯೋಗಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ನಮ್ಮ ದೇಶಕ್ಕೆ ಫಸ್ಟ್ ಆಫ್ ಆಲ್ ಏನಕ್ಕೆ ತಂದರು, ತರೋ ಉದ್ದೇಶ ಏನಿತ್ತು ಅನ್ನೋ ಬಗ್ಗೆ ಪ್ರಶ್ನೆಗೆ ಉತ್ತರ ಕೊಡಬೇಕು ಸರ್. ಕಾಂಗ್ರೆಸ್ EVM ತಂದಿದ್ದು. ಹೌದು ಸರ್, ಈಗ ಅವರೇ ಬೇಡ ಅಂತಿದ್ದಾರೆ. ಎಸ್ ಮೇಡಮ್. ಸರ್, 1977ರಲ್ಲಿ ಇಂದಿರಾ ಗಾಂಧಿ ಅವರು EVM ಇಂದ ಸೋತ್ರ.
ಮತ್ತು ರಾಹುಲ್ ಗಾಂಧಿಯವರು ಮೊನ್ನೆ ವಯನಾಡಲ್ಲಿ 3.5-4 ಲಕ್ಷ ವೋಟರ್ಸಲ್ಲಿ ಗೆದ್ದರು. ಅವರು ಬ್ಯಾಲೆಟ್ ಪೇಪರಿಂದ ಗೆದ್ರಾ? ಪ್ರಿಯಾಂಕಾ ಗಾಂಧಿ, ಹೌದು, ಪ್ರಿಯಾಂಕಾ ಗಾಂಧಿಯವರು ಅಷ್ಟು 3.5-4 ಇದು ಅದು ಏನು ಬ್ಯಾಲೆಟ್ ಪೇಪರಿಂದ ಗೆದ್ರಾ? ಅಲ್ಲ ತಾನೇ? ನಿಮ್ಗೇನಾದ್ರೂ ಇಲ್ಲ ಚೇಂಜಸ್ ಮಾಡಲೇಬೇಕು ಅಂತಂದರೆ ಡೇಂಜರ್ ಸೌಂಡ್ ಇಡಕ್ಕೆ ಹೇಳಿ. ಏನು ವೋಟರು ಒಬ್ಬೊಬ್ಬರು 5-6 ತಗ ಹಾಕಿದ್ದಾರೆ ಅಂತ ಅವ್ರು ಹೇಳಿದ್ರಲ್ವಾ, ಒಂದು ಕಡೆ ಓಟ್ ಹಾಕಿರೋರು ಇನ್ನೊಂದು ಕಡೆ ಓಟ್ ಹಾಕಕ್ಕೆ ಹೋದಾಗ ಅದು ಡೇಂಜರ್ ಸೌಂಡ್ ಬಿಡ್ಕೊಂಡಾಗ ಆಗ ಅಲ್ಲಿರೋಂಥ ಅಧಿಕಾರಿಗಳು ತಡೀತಾರೆ ಅವ್ರನ್ನ. ಆ ರೀತಿ ಒಂದು ಚಿಂತನೆಗಳನ್ನು ಮಾಡಬಿಟ್ಟು ಇಂದ ಪೂರ್ವ ಕಾಲಕ್ಕೆ ಹೋಗೋದು ಇದು ಯಾವ ಥರದ ನ್ಯಾಯ? ನಾವೊಂದ್ಸತಿ ಕನ್ವಸ್ಗೆ ಹೋಗಿದ್ದಾಗ ಏನು ಶಾಲು ಇಲ್ದಿರಾ ಮುದುಕರನ್ನ ಕೇಳಿದ್ರೆ ಇಂದಿರಾ ಗಾಂಧಿ ನೋಗೊಳ್ತಾರೆ, ರೈತರನ್ನ ಕೇಳಿದ್ರೆ ದೇವೇಗೌಡರು ನೋಗೊಳ್ತಾರೆ, ಯೂತ್ನ ಕೇಳಿದ್ರೆ ಮೋದಿ ನೋಗೊಳ್ತಾರೆ. ಎಂತ ಕಾಂಗ್ರೆಸ್ ಆಗಿರೋರು ಕೂಡ ದೇಶ ಮೋದಿಗಾಗಿ ನಾವು ಮೋದಿನೇ ನಾವು ಬಯಸೋದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಭ್ರಷ್ಟಾಚಾರದ ವಿರುದ್ಧ ಅಥವಾ ಇನ್ಯಾವುದೋ ಆಂಟಿ ಇನ್ಕಮ್ಸ್ ವಿರುದ್ಧ ಹೋರಾಟ ಮಾಡ್ತಾರೆ. ಈ ಬಿಹಾರ ಚುನಾವಣೆ ಇನ್ನೂ ಆರಂಭ ಆಗಿಲ್ಲ. ಚುನಾವಣಾ ಆಯೋಗವೇ ಮೊದಲ ತನ್ನ ಎದುರಾಳಿ ಅಂತೇಳಿ ಮಾಡ್ತಿರ್ತಕ್ಕಂಥದ್ದು ಈ ದೇಶದಲ್ಲಿ ಮೊಟ್ಟ ಮೊದಲ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಸ್, ಬ್ಯಾಲೆಟ್ ಪೇಪರ್ಗೆ ತಾವು ಸ್ವಾಗತ ಮಾಡ್ತೀರಾ ಕರ್ನಾಟಕ ಸರ್ಕಾರದ ನಿರ್ಧಾರವನ್ನು? ಸರ್, ಬ್ಯಾಲೆಟ್ ಪೇಪರ್ ಕರ್ನಾಟಕದಲ್ಲಿ ಏನಕ್ಕೆ ಸ್ವಾಗತ ಮಾಡ್ತಾ ಇದೀವಿ ಅಂದರೆ, ಮಹಾರಾಷ್ಟ್ರದಲ್ಲಿ ನಡೆದಿರೋ ಎಲೆಕ್ಷನ್ ಪ್ಯಾಟರ್ನ್ ನೋಡ್ಕೊಳ್ಳಿ ನೀವು. 5 ಗಂಟೆವರೆಗೂ 50% ವೋಟ್ ಆಗುತ್ತೆ. ಬರೀ 1 ಅವರಲ್ಲಿ 20% ವೋಟ್ ಅಂದರೆ ಒಂದು ವೋಟ್ ಮಾಡೋಕ್ಕೆ 1 ನಿಮಿಷ ಅನ್ನೋದು ಬೇಕೇ ಬೇಕು. 1 ಅವರಲ್ಲಿ 20% ಯಾರು ವೋಟ್ ಮಾಡ್ತಾರೆ ಹೇಳಿ? ಯಾವ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಇವ್ರು ಏನು ಸಾಹೇಬ್ರೆ, ಇಲ್ಲಿ BJP ಅವ್ರು ಏನು ಗೊತ್ತಾ, ಮಾತಾಡೋಕ್ಕೆ ಭಾಳ ಈಸಿ. ನೀವು ಹೇಳಿದ್ರಲ್ಲ ಕಂಪ್ಲೇಂಟ್ ಕೊಡಿ ಅಂತ. ಇದೇ ಎಲೆಕ್ಷನ್ ಕಮಿಷನ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ CM ex-CM ಕೂಣಿಸ್ಕೊಂಡು ಡೆಲ್ಲಿಯಲ್ಲಿ ತೋರಿಸಿದ್ದೀವಿ. ನೋಡಿ, ಇಂಥ ಜನಕ್ಕೆ ವೋಟ್ಗಳು ಡಿಲೀಟ್ ಮಾಡಿದ್ದೀರಾ ಅಂತ. ಆವಾಗ ನೀವು ಉತ್ತರ ಕೊಡಿಲ್ಲ. ಇವಾಗ ಕಂಪ್ಲೇಂಟ್ ಕೊಡಿ ಅದು ಇದು ಅಂತ ನಾಟಕ ಮಾಡ್ತೀರಾ. ಯಾರು ಕಂಪ್ಲೇಂಟ್ ಕೊಡಬೇಕು? ನಾವು ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡಿದ್ರೆ BJP ಅವರು ಉತ್ತರ ಕೊಡ್ತಾರೆ. ಎಲೆಕ್ಷನ್ ಕಮಿಷನ್ ಅಂದ್ರೆ ಏನು? ಎಲೆಕ್ಷನ್ ನಡೆಸೋ ಏಜೆನ್ಸಿ ತಾನೇ. ನೀವೇನಕ್ಕೆ ಉತ್ತರ ಕೊಡ್ತೀರಾ BJP ಅವರು? ನಾವು ಪ್ರಶ್ನೆ ಮಾಡೋದು ಎಲೆಕ್ಷನ್ ಕಮಿಷನ್ ಅವ್ರಿಗೆ, ಉತ್ತರ ಬರೋದು BJP ಆಫೀಸಿಂದ. ಏನು ಆಟ ನಡೀತಾ ಇದೆಯಾ ದೇಶದಲ್ಲಿ? ಸಾರ್ವಜನಿಕರ ಪರವಾಗಿ ಹೇಳ್ತಿದ್ದೀನಿ, ನೀವು ಅಬ್ಸರ್ವ್ ಮಾಡಿರ್ತೀರಾ, ಹಾಲಿನ ಡೈರಿ ಚುನಾವಣೆಗಳು ನಡೀತಲ್ಲ, ಒಂದೊಂದು ಓಟ್ಗೆ 5 ಲಕ್ಷ 10 ಲಕ್ಷ ಕೊಟ್ಟರು ಸರ್. ನಾನು ಅದನ್ನೇ ಹೇಳಿದ್ದು ಸರ್, ನೀವು ಮತದಾರರಿಗೆ ದುಡ್ಡು ಹಂಚಬೇಡಿ, ಆಮಿಷ ಒಡ್ಬೇಡಿ, ಆಯ್ತಾ, ರಿಗ್ಗಿಂಗ್ ಮಾಡಬೇಡಿ, ಮತ ಕಳ್ತನ ಮಾಡಬೇಡಿ, ಎಲ್ಲರೂ ಒಟ್ಟಿನಿಂದ ಪ್ರಾಮಾಣಿಕವಾಗಿ ಚುನಾವಣೆ ನಡೆಸ್ತೀವಿ ಅಂತ ಹೇಳಿದ್ರೆ ಯಾವ ಹ್ಯಾಕು ನಡೆಯಲ್ಲ, ಯಾವುದು ನಡೆಯಲ್ಲ. ಸಹಕಾರ ಇಲಾಖೆಯಿಂದನೇ ಬಂದಿದ್ದು, ಅಲ್ಲೂ ದುಡ್ಡಿನ ಮಳೆ ಸುರಿಯುತ್ತೆ. ಆ ಪಾಪ ಆ ಡೈರಿ ಹಾಲು ಹಾಕೋರ್ಗೆ ಏನು ಕೊಡ್ತಾರೋ ಗೊತ್ತಿಲ್ಲ ಸರ್. ಲಕ್ಷಾಂತರ ರೂಪಾಯಿ ಒಂದೊಂದು ಓಟಿಗೆ ಕೊಟ್ಟು ಆ ಡೈರಿಯಿಂದ ಓಟ್ ಹಾಕ್ಸ್ಕೊಂಡು ಬರ್ತಾರೆ ಸರ್. ಕಾಂಗ್ರೆಸ್ BJP ಅವರು ದುಡ್ಡು ಕೊಟ್ಟಿನೇ ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಅವ್ರಿಗೆ ಒಳ್ಳೆ ಪ್ರಾಮಾಣಿಕತೆ ಏನಂತಾನೆ ಗೊತ್ತಿಲ್ಲ. ಇರೋರೆಲ್ಲ ಭ್ರಷ್ಟ. ಅವ್ರ ಹತ್ರ ಯಾರು ಇದ್ದಾರೆ ಪ್ರಾಮಾಣಿಕರು? ಒಂದ್ ಹೆಸರು ಹೇಳ್ಬಿಡಿ. ನಿಮ್ಮ ನಾಯಕರ ಮೇಲೆ ಗಂಭೀರ ಆರೋಪ ಬಂತು, ಆಯ್ತಾ, ಅಪಕಾರಿ ಆರೋಪ ಬಂತು. ನಮ್ಮ ಆರೋಪ ಇರೋದು ಅಷ್ಟೇ, ಸಾಬೀತಾಗಿಲ್ಲ. CBI ಕ್ಲೀನ್ ಚಿಟ್ ಕೊಟ್ಟಿದೆ, ಚೀಮಾರಿ ಹಾಕ್ಸ್ಕೊಂಡು ಬಂದಿದ್ದಾರೆ BJP ಅವರು. ಎಸ್ ಸರ್. ಇವತ್ತು ನಮ್ಮ ಪ್ರಜಾಪ್ರಭುತ್ವ ಬಂದ್ಬಿಟ್ಟು ಜನಪರ ಯಾವತ್ತೂ ಇರಬೇಕು, ಯಂತ್ರಪರ ಇರಬಾರ್ದು. ಇವತ್ತು AI ಟೆಕ್ನಾಲಜಿ ಇದೆ. ಇವತ್ತು GBI ಆದಾಗ DK ಶಿವಕುಮಾರ್ ಅವರು ಇದು AICT ಅಂತ ಹೇಳಿದ್ರು. ಯಾಕೆ ಸ್ಕ್ಯಾನರ್ಗಳು ಇದನ್ನೆಲ್ಲ ಇಟ್ಬಿಟ್ಟು ಡಿಲೀಟ್ ಯಾವ್ಯಾವ್ದು ಸತ್ತಿದಾರೋ ಅವ್ರದ್ದೆಲ್ಲ ಮತದಾರರ ಪಟ್ಟಿಯಲ್ಲಿ ಸ್ಕ್ಯಾನರ್ಗಳು ಇದನ್ನೆಲ್ಲ ಮಾಡಿಕೊಂಡು AI ಯೂಸ್ ಮಾಡೋದು ಏನಕ್ಕೆ ಮಾಡ್ತಾ ಇಲ್ಲ? ಚುನಾವಣಾ ಆಯೋಗದವರು ಒಂದು AI ಮತ್ತು ಇದನ್ನ ಯೂಸ್ ಮಾಡಿಕೊಂಡು ಒಂದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಅವ್ರು ಮಾಡ್ಬೋದಲ್ಲ, ಏನಕ್ಕೆ ಮಾಡ್ತಾಯಿಲ್ಲ? ಯಾಕಂದರೆ ಇವ್ರುಗಳು ರಾಜಕಾರಣಿಗಳು ಎಲ್ಲಿ ಸೋಲಿನ ಭೀತಿಯಿಂದ ಇವರೇ ಅವ್ರನ್ನ ಮಾಡಬೇಡಿ ಅಂತ ಇವರೇ ಅವ್ರಿಗೆ ಒಂದು ಇದು ಕೊಡ್ತಾ ಇದಾರ ಅಂತ ಗೊತ್ತಿಲ್ಲ ಸರ್. ಸರ್, ನಾನು ಜನಗಳಲ್ಲಿ ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ, ದುಡ್ಡು ಕೊಟ್ಟು ಯಾಕೆ ಓಟ್ ಹಾಕ್ತೀರಾ? ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ದುಡ್ಡು ಯಾಕೆ ಚೆಲ್ತೀರಾ? ದುಡ್ಡಿಂದಾನೇ ಇದೆಲ್ಲ ಲಂಚಾವತಾರ ನಡೀತಾ ಇರೋದು. ದುಡ್ಡು ಹಾಕಿ ಕೊಡ್ತೀರಾ, ಓಟ್ ಹಾಕ್ತಾರೆ. ಇವತ್ತು 1,000 2,000 ಕೊಡ್ತಾರೆ, ನಾಳೆ ಕೋಟ್ಯಾಂತರ ರೂಪಾಯಿ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ದೇಶದ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಭಾಳ ಹದಗೆಟ್ಟೋಗಿದೆ. ನೀವೆಲ್ಲ ಪ್ರಾಮಾಣಿಕವಾಗಿ ಚುನಾವಣೆ ನಡೆಸ್ತೀರಾ ಸರ್? ಪ್ರಾಮಾಣಿಕವಾಗಿ ಹೇಳಿ, ನೀವು ಹೇಳಿ, ಕಾಂಗ್ರೆಸ್ನವ್ರು ಹೇಳಿ, ನೀವು ಪ್ರಾಮಾಣಿಕವಾಗಿ ಚುನಾವಣೆಯನ್ನು ನಡೆಸ್ತೀರಾ? JDSನವ್ರು ನೀವು ಪ್ರಾಮಾಣಿಕವಾಗಿ ನೀವು ಅಷ್ಟೇ ಪ್ರಾಮಾಣಿಕವಾಗಿ ಚುನಾವಣೆ ನಡೆಸಿದ್ದೀರಾ? ಎಲ್ಲ ಮತದಾರರಿಗೆ ಆಮಿಷವನ್ನು ಹೊಡ್ತೀರಾ, ಮತದಾರರಿಗೆ ಹಣವನ್ನು ಕೊಡ್ತೀರಾ, ಮತದಾರರನ್ನ ಬೇರೆ ಬೇರೆ ಹೆಸರಲ್ಲಿ ಸೆಳಿತೀರಾ, ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಹಣದ ಹೆಸರಿನಲ್ಲಿ ಆಮಿಷ ಒಡ್ಡುವ ಮುಖಾಂತರ ಈ ದೇಶದ ಚುನಾವಣಾ ವ್ಯವಸ್ಥೆಯನ್ನು ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಅಕ್ರಮ ಮತದಾರಗಳನ್ನ ಮಾಡುವ ಮುಖಾಂತರ, ಅಮಾಯಕ ಮತದಾರರನ್ನ ಆಮಿಷ ಒಡ್ಡುವ ಮುಖಾಂತರ, ವಂಚನೆ ಮಾಡುವ ಮುಖಾಂತರ ಮತ್ತು ಚುನಾವಣೆ ವ್ಯವಸ್ಥೆಗೆ ಕೊಡಲಿ ಪೆಟ್ಟು ನೀಡುವ ಮುಖಾಂತರ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವರೆಲ್ಲರೂ ಕೂಡ ಅನೇಕ ರಾಜಕೀಯ ಪಕ್ಷಗಳು ಮಾರಕವಾಗಿದೆ. ನಾನು ಎಲ್ಲರೂ ಅಂತಲ್ಲ,
ಕಾಂಗ್ರೆಸ್ ಮತ್ತು JDS BJPಯಲ್ಲಿ ಎಲ್ಲರೂ ಅಂತಲ್ಲ, ಬಹುತೇಕರು ಈ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ನಾವು ಸುಧಾರಣಾ ವ್ಯವಸ್ಥೆಗೆ ಮುಂದಿಡಬೇಕು, ಆಧುನಿಕ ತಂತ್ರಜ್ಞಾನವನ್ನು ಬಳಸಬೇಕು. ಆ ಮುಖಾಂತರ ಯುವ ಜನತೆಗೆ ನಾವು ಆಧುನಿಕ ತಂತ್ರಜ್ಞಾನ ಬಳಸುವ ಮತ್ತು ಅದರ ಮುನ್ನೋಟದ ಬಗ್ಗೆ ನಾವು ಅವರಿಗೆ ಹೊಸ ಕಲ್ಪನೆಯನ್ನು ಕೊಡಬೇಕು. ಆ ಮುಖಾಂತರ ನಾವು ಹಿಂದಕ್ಕೆ ಹೆಜ್ಜೆ ಇಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತಿರ್ತಕ್ಕಂಥದ್ದು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಹೌದಲ್ವಾ? ಸರ್, ನೀವು ಹೇಳಿದ್ರಿ ಆಮ್ ಆದ್ಮಿ ಪಾರ್ಟಿ ಅಣ್ಣಾ ಹಜಾರೆ ಆಂದೋಲನದಿಂದ ಹುಟ್ಟಿದ್ದು ಅಂತ. ನಿಜ, ಅಣ್ಣಾ ಹಜಾರೆ ಆಂದೋಲನದಿಂದಂದೇ ಹುಟ್ಟಿ ಜನರಿಗೆ ಇವತ್ತು ಸೌಲಭ್ಯಗಳು ಕೊಟ್ಟಿರೋದು. ನಮ್ಗೆ ನೋಡಿಕೊಂಡು ಬೇರೆ ಪಕ್ಷದವರು ಇವತ್ತು 2,000 ಕೊಡ್ತಾ ಇದ್ದಾರೆ, ಎಲೆಕ್ಟ್ರಿಸಿಟಿ ಫ್ರೀ ಬರ್ತಾ ಇದೆ, ನಮ್ ನೋಡ್ಕೊಂಡು ಹೇಳ್ತಿದ್ರಾ? ನಿಮ್ಮದನ್ನ ಕಾಂಗ್ರೆಸ್ ಕಾಪಿ ಮಾಡ್ತಿದಾರಾ? ಬಿಜೆಪಿ ಅವ್ರು ಕಾಪಿ ಮಾಡಿಲ್ಲನಾ? ಲಾಡ್ಲಿ ಬೇನ್ ಅಂತ ಯೋಜನೆ ತಗೊಂಡ್ ಬಂದಿರಲ್ಲ, ಯಾರು ನೋಡ್ಕೊಂಡು ಕಾಪಿ ಮಾಡಿರೋದು? ನಾವು ಕೊಟ್ಟಿರೋ ಕೊಡುಗೆನೆ ಇವರೆಲ್ಲ ಕಾಪಿ ಮಾಡ್ತಿರೋದು. ಇವತ್ತು ರಾಹುಲ್ ಗಾಂಧಿ ದೊಡ್ಡದಾಗಿ ಮಾತಾಡ್ತಾರಿಲ್ಲ ವೋಟ್ ಚೋರಿ ಬಗ್ಗೆ. ಇದೇ ರಾಹುಲ್ ಗಾಂಧಿ ಡೆಲ್ಲಿಯಲ್ಲಿ ಏನಕ್ಕೆ ಮಾತಾಡಿಲ್ಲ ನಮ್ಮ ಪರವಾಗಿ? ನಾವೇನು ವೋಟ್ ಚೋರಿ ಬಗ್ಗೆ ಮಾತಾಡಿಲ್ಲ. ಅವಾಗ ಏನಕ್ಕೆ ರಾಹುಲ್ ಗಾಂಧಿ ಸೈಲೆಂಟ್ ಆಗಿದ್ರು? ರಾಹುಲ್ ಗಾಂಧಿ ಸೈಲೆಂಟ್ ಆಗಿ ಇದ್ದಿದ್ದೇ ಪ್ರಶ್ನೆ ಇವತ್ತು. ಅವಾಗ ಡೆಲ್ಲಿಯಲ್ಲಿ ಮಾತಾಡಿದ್ರೆ ಇವತ್ತು ಎಲ್ಲರೂ ಅವ್ರ ಜೊತೆ ಇಂಡಿಯಾ ಒಕ್ಕೂಟ ಅಂತ ಮಾಡಿದ್ರಿ, ಎಲ್ಲ ಒಟ್ಟಿಗಿದ್ರಿ. ಪಾಪ ರಾಹುಲ್ ಗಾಂಧಿಗೂ ಕೈ ಕೊಟ್ರಿ. ನಿಮ್ಮ ಸ್ಟ್ಯಾಂಡೇ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಹೇಳಿದೆ, ನೀವು ಸೈದ್ಧಾಂತಿಕವಾಗಿಲ್ಲ. ಅವ್ರದ್ದೊಂದು ಸಿದ್ಧಾಂತ ಇದೆ. ನಿಮ್ದು ಯಾವ ಸಿದ್ಧಾಂತ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಗೆಳೆಯರೆ. ದಯಮಾಡಿ ಹೇಳಿ, ನಿಮ್ದು ಯಾವ ಸಿದ್ಧಾಂತ? ಅಧಿಕಾರಕ್ಕೆ ಹಿಡಿಯತಕ್ಕಂಥ ಸಿದ್ಧಾಂತನ, ಅಥವಾ ಅಧಿಕಾರಕ್ಕೆ ಬರಲಿಕ್ಕಾಗಿ ಒಬ್ಬರ ವಿರುದ್ಧ ತಿರುಗುವಂಥ ಸಿದ್ಧಾಂತನ, ಅಥವಾ ಅಧಿಕಾರ ಬಂದ ನಂತರ ಸಿದ್ಧಾಂತವೇ ಇಲ್ಲದೆ ನಡೆಸುವಂಥ ಸರ್ಕಾರವ ನಿಮ್ಮಗಳದು? ಇಲ್ಲ, ಇವತ್ತು ನಾವು ಭ್ರಷ್ಟಾಚಾರದ ವಿರೋಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದು ನಮ್ಮದು ಸಿದ್ಧಾಂತವಾಗಿದೆ. ಇವತ್ತು ಕರ್ನಾಟಕದಲ್ಲಿ ಏನು JDS ಮಾಡ್ತಾ ಇದ್ದಾರಲ್ಲ, ಆ ಥರ ಪಾಲಿಟಿಕ್ಸ್ ಅಂತೂ ನಮ್ದು ಅಲ್ವೇ ಅಲ್ಲ. ದಯವಿಟ್ಟು ನಿಮ್ದು ಯಾವ ಪಾಲಿಟಿಕ್ಸ್ ಹೇಳಿ ಸರ್ ಪ್ಲೀಸ್. ನಮ್ದು ಬಹಳ ಸ್ಪಷ್ಟವಾಗಿದೆ. ನಮ್ದು ಅಭಿವೃದ್ಧಿ ಮೇಲೆ ನಾವು ಮಾಡ್ತೀವಿ. ಎಜುಕೇಷನು ಮತ್ತು ಹೆಲ್ತ್ ನಮ್ದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಯಾರು ಜಾತಿ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಅವ್ರನ್ನ ಕಿತ್ತಿ ಮನೆಗೆ ಹೋಗಿಬೇಕು ಅಂತೇಳಿ ಗಠಬಂಧನ್ ಮಾಡ್ಕೊಂಡಿರೋದು ನಿಜ. ಈ ದೇಶದ ಮತದಾರ ಮನಸ್ಸು ಮಾಡಿದರೆ, ಈ ದೇಶದ ಮತದಾರ ಆಮಿಷಕ್ಕೆ ಒಳಗಾಗದೇ ಇದ್ದರೆ, ಈ ದೇಶದ ಮತದಾರ ರಾಜಕೀಯ ಪಕ್ಷಗಳ ಸುಳ್ಳು ಭರವಸೆಗೆ ಒಪ್ಪಿಕೊಳ್ಳದೇ ಇದ್ದರೆ, ಈ ದೇಶದ ಮತದಾರ ಪ್ರಜ್ಞಾವಂತರಾದರೆ, ಈ ದೇಶದ ಮತದಾರ ಉತ್ತಮ ನಾಗರಿಕನನ್ನು ಆಯ್ಕೆ ಮಾಡಬೇಕಂತ ಮನಸ್ಸು ಮಾಡಿದರೆ, ಈ ದೇಶದಲ್ಲಿ ಯಾವುದೇ ಅಕ್ರಮ ಮತದಾನ, ಅಕ್ರಮ ಚುನಾವಣೆಗಳು, ಅಕ್ರಮವಾಗಿ ಯಾವುದೂ ಕೂಡ ನಡೆಯಲ್ಲ. ಮತದಾರ ಕೂಡ ಮನಸ್ಸು ಮಾಡಬೇಕಾಗಿದೆ. ಮತದಾರ ಕೂಡ ಕೆಲವೊಂದು ಕಡೆ ಬುದ್ಧಿವಂತನಾಗಬೇಕಾಗಿದೆ. ಈ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳ ಯಾವುದೇ ಆಮಿಷ, ಸುಳ್ಳು ಭರವಸೆಗಳಿಗೆ ಒಳಗಾಗದೆ ಯಾರು ಪ್ರಾಮಾಣಿಕ, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಆ ಅಭ್ಯರ್ಥಿಗಳು ಆಮ್ ಆದ್ಮಿ ಪಾರ್ಟಿ ಯಾರು ಇರ್ತಾರೆ ಉತ್ತಮರನ್ನ ಆಯ್ಕೆ ಮಾಡಿದ್ರೆ ಇಂಥ ಸ್ಥಿತಿ ಇವತ್ತು ಬರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಸರ್, ಬ್ಯಾಲೆಟ್ ಪವರ್ ಮೋರ್ ದೆನ್ ಎ ಬುಲೆಟ್. ಅದಕ್ಕೊಂದು ಉದಾಹರಣೆ, ಕರಾವಳಿಯ ಕಡಬದಲ್ಲಿ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ BJP ಅಭ್ಯರ್ಥಿಗೆ 0 ಮತಗಳು ಬಂದಿವೆ. ಕರಾವಳಿನಲ್ಲಿ 0 ಮತಗಳು. ಹಾಗಾಗಿ ಇದು ಬ್ಯಾಲೆಟ್ ಅಲ್ಲಿ ನಡೆದ್ರೆ ಅವರು ಕರಾವಳಿನಲ್ಲೇ 0 ತಗೊಂಡಿದ್ದಾರೆ ಅಂತಂದ್ರೆ ದೇಶಾದ್ಯಂತ BJP ಛಿದ್ರ ಆಗುವಂತಂತೂ ಸತ್ಯ. ಎಸ್ ಸರ್, ಅನೇಕ ರಾಜಕೀಯ ಪಕ್ಷಗಳ ಮುಖಂಡರಿದ್ದಾರೆ. ನಾನು ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ, ಯಾವುದು ಬೇಡ ಚರ್ಚೆ, ದಯಮಾಡಿ ಯಾವುದು ಬೇಡ ಚರ್ಚೆ. ತಾವು ಮತದಾರರಿಗೆ ಮನವಿ ಮಾಡಿಕೊಡಿ, ಅದು BJP ಇರ್ಬೋದು, ಇತರ ಪಕ್ಷ ಇರ್ಬೋದು, ಪ್ರಾಮಾಣಿಕವಾಗಿ ಮತದಾನವನ್ನು ಮಾಡಿ ಅಂತ ತಾವೀಗ ಹೇಳ್ಬೇಕಾಗುತ್ತೆ ಸರ್. ಖಂಡಿತ ಒಂದು ಅವೇರ್ನೆಸ್ ಮಾಡಿ, ಎಲ್ಲರೂ ಅವೇರ್ನೆಸ್ ಮಾಡಿ ಮತದಾರರಿಗೆ. ಅಂದ್ರೆ ನಾವು ಆಮಿಷವನ್ನು ಒಡ್ಡಲ್ಲ, ನೀವು ಆಮಿಷಕ್ಕೆ ಒಳಗಾಗಬೇಡಿ. ಯಾರು ಆಮಿಷಕ್ಕೆ ಒಳಗಾಗಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅವರಿಗೆ ಮತ ಹಾಕ್ಬೇಡಿ ಅಂತ ನೀವು ಒಂದು ಸಂದೇಶ ಕೊಡ್ಬೋದಲ್ವಾ? ಈ ದೇಶದ ಬದಲಾವಣೆ ಪ್ರತಿಯೊಬ್ಬ ಮತದಾರನ ಜವಾಬ್ದಾರಿ. ಯಾಕೆಂದ್ರೆ ಇವತ್ತು ಮತದಾನ ಮಾಡೋದ್ರಿಂದ ದೇಶದ ಯುವ ಪೀಳಿಗೆ ಇರೋದು, ಮುಂದಿನ ತಲೆಮಾರಿಗೆ ಏನಾದರೂ ನಾವು ಕೊಡುಗೆ ಕೊಡಬೇಕು ಅಂದ್ರೆ ಒಂದು ಉತ್ತಮ ಒಂದು ಮತದಾನವನ್ನು ಮಾಡೋದ್ರಿಂದ ದೇಶವನ್ನು ಕಟ್ಟುವಂಥ ಕೆಲಸ ನಾವೆಲ್ಲ ಒಗ್ಗೂಡಿ ಮಾಡೋಂಥ ಕೆಲಸಕ್ಕೆ ನಾವು ಕೈ ಹಾಕೋಣ. ಯಾಕೆಂದ್ರೆ ಇದು ಪಕ್ಷಾತೀತವಾಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಮತದಾರರಿಗೆ ಒಂದು ರಿಕ್ವೆಸ್ಟ್ ಮಾಡಿ, ಯಾಕೆ ಗೊತ್ತಾ, ನಾನೇ ಬಂದು ಆಮಿಷವನ್ನು ಒಡ್ಡಿದ್ರು ಕೂಡ ನೀವು ಆಮಿಷಕ್ಕೆ ಒಳಗಾಗಬೇಡಿ, ನಿಮ್ಮಿಂದ ಈ ದೇಶ ಅಂತ. ಸರ್, ನಾವು ಮತದಾರರಿಗೆ ಯಾವತ್ತೇ ಆಗಲಿ ಆಮಿಷ ಒಡ್ಡಿಲ್ಲ. ನಾವು ಯಾವತ್ತೇ ಆಗಲಿ, ಇವತ್ತಿಗೆ ಆಗಲಿ, EVM ಮೇಲೆ ಆಗಲಿ, ಬ್ಯಾಲೆಟ್ ಪೇಪರ್ಗೆ ಆಗಲಿ, ನಾವು ಜನಾದೇಶ ಏನೇ ಬರಲಿ ನಾವು ಒಪ್ಕೊಳ್ತೀವಿ. ವೇಳೆ ನಾವು ಒಡ್ಡಕ್ಕೆ ಬಂದ್ರೆ ನೀವು ಒಡ್ಬೇಡಿ, ಒಪ್ಕೋಬೇಡಿ ಅಂತ ನಾವು ಕೊಡೋದೇ ಇಲ್ವಲ್ಲ ಸರ್. ನಾವು ಕೊಡೋದೇನಂದ್ರೆ ಅಭಿವೃದ್ಧಿ. ನೀವೊಂದು ರಾಜಕೀಯ ಪಕ್ಷವಾಗಿ ಮನವಿ ಮಾಡ್ಕೊಳ್ಳಿ ಸರ್. ಏನು ಅಂದ್ರೆ ಈಗ ಏನು ಬೇಡ, ಈಗ ಎಲ್ಲ ಕಡೆ ಒಂದು 40ರಿಂದ 50% ವೋಟ್ ಆಗುತ್ತೆ. ದಯಮಾಡಿ ಎಲ್ಲರೂ ಅದು 90ರಿಂದ 100% ಆಗಬೇಕು ಸರ್. ದಯಮಾಡಿ ಎಲ್ಲ ಆಚೆ ಬಂದು ಮತದಾನ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ ಸರ್. 100% ಪ್ರಾಮಾಣಿಕವಾಗಿ ಮಾಡಿ. ವಿದ್ಯಾವಂತರು, ಮುಖ್ಯವಾಗಿ ವಿದ್ಯಾವಂತರು, ಈ ಅವಿದ್ಯಾವಂತರು ಪಾಪ ಅವರು ಮನುಷ್ಯರಲ್ವಾ? ಔಟ್ ಆಫ್ ಸ್ಟೇಷನ್ ಟೂರ್ ಟ್ರಿಪ್ ಹೋಗ್ತಾರೆ, ಅವರು ಮೊದಲು ವೋಟ್ ಹಾಕಿ ಪ್ರಾಮಾಣಿಕವಾಗಿ. ಯಾಕಂದ್ರೆ ಆಮಿಷಕ್ಕೆ ಒಡ್ಡಾಗೋರು ಹಳ್ಳಿ ಗ್ರಾಮಾಂತರ ಪ್ರದೇಶದ ವ್ಯಕ್ತಿಗಳು. ಅಪೀಲ್ ಮಾಡಿ, ಪ್ರಜೆಗಳು ಈ ದೇಶವನ್ನು ಸೇರಿದಂತೆ ನಾನು ಕೂಡ ಆಮಿಷ ಒಡ್ಡಲ್ಲ, ನೀವು ಆಮಿಷಕ್ಕೆ ಒಳಗಾಗಬೇಡಿ. ಪ್ರಜೆಗಳು, ಈ ದೇಶದ ಪ್ರಭುಗಳು
ಮತದಾನದಲ್ಲಿ ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ. ರಾಜ್ಯದಲ್ಲಿ ಮತ್ತು ನಾನು ದೇಶದಲ್ಲಿ ಕೂಡ ಆಮಿಷ ಒಡ್ಡಲ್ಲ. ನಾವು ಕೂಡ ಆಮಿಷ ಒಡ್ಡಲ್ಲ, ನೀವು ಕೂಡ ಆಮಿಷಕ್ಕೆ ಒಳಗಾಗ. ಸರ್ ಒಂದು ಅಪೀಲ್ ಬೇಕಾ? 1 ಸೆಕೆಂಡ್. ಮತದಾನ ನಮ್ಮ ಹಕ್ಕು. ಎಸ್ ಸರ್. ಅದು ಇವತ್ತು ನಿಕ್ಕರು ಕುಕ್ಕರ್ಗೆ ಆಸೆ ಪಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಿಕ್ಕರ್ಗೂ ಆಸೆ ಆಗ್ತಾರೆ. ಹಾಗಾಗಿ ವೋಟ್ ಯಾರಿಗಾದ್ರೂ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ವೋಟ್ ಹಾಕಿ, ಯಾವ ಆಮಿಷಕ್ಕೂ ಒಳಗಡೆ ಬೀಳಿ. ದಯಮಾಡಿ ಯಾರು ದುಡ್ಡು ತಗೊಂಡು ಓಟ್ ಹಾಕ್ಬೇಡಿ. ಯಾಕೆ ನಾವು ದುಡ್ಡು ಕೊಡಲ್ಲ ಅಂತ ಹೇಳ್ಬೇಕಾಗುತ್ತೆ ನೀವು. ನಾವು ದುಡ್ಡು ಕೊಡಲ್ಲ, ನಮ್ ಕೊಡಕ್ ನಮ್ಮ ಹತ್ರ ದುಡ್ಡು ಇಲ್ಲ, ದುಡ್ಡು ಕೊಡಬಾರ್ದು. ಕೊಟ್ರೆ ನಾ ಯುವಕರಲ್ಲಿ ಕೇಳ್ಕೊಳ್ಬೇಕು, ಜನಸಾಮಾನ್ಯರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಇವತ್ತು ದುಡ್ಡಿನ ಆಮಿಷ ಕೊಟ್ಬಿಟ್ಟು ಯಾವುದು ದುಡ್ಡು ಇಲ್ದಲೇ ಓಟ್ ಹಾಕ್ಬೇಕು. ಉತ್ತಮವಾದ ಮನುಷ್ಯನಿಗೆ ನೋಡಿ ಓಟ್ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಭಿವೃದ್ಧಿಗೆ ಜೈಕಾರ ಹೇಳೋಣ, ಅಧಿಕಾರಕ್ಕೆ ನಾವು ಸ್ವಾಗತ ಮಾಡೋದು ಬೇಡ. ಒಂದು ಅಪೀಲ್ ಮಾಡ್ಕೊಳ್ಳಿ ಸರ್, ತಮ್ಮನ್ನು ಸೇರಿದಂತೆ. ನಾವು ಕಾಂಗ್ರೆಸ್ನವರು ಕೂಡ ನಾವು ಆಮಿಷ ಒಡ್ಡಲ್ಲ, ಮತ ಕಳ್ಳತನ ಮಾಡಲ್ಲ, ಆ ಮುಖಾಂತರ ನಾವು ಮಾಡಲ್ಲ, ನೀವು ಮಾಡಬೇಡಿ. ನಾವು ಮಾಡಿದ್ರೆ ನಮ್ಗೆ ಓಟ್ ಹಾಕ್ಬೇಡಿ. ಎದೆ ಮುಟ್ಕೊಂಡು ಹೇಳ್ತೀನಿ, ಇವತ್ತಿನ ತನಕ ನಾನು ಮತದಾನಕ್ಕೆ ಒಂದೇ ಒಂದು ರೂಪಾಯಿ. ನೀವಲ್ಲ ಸರ್, ನಿಮ್ಮ ಪಾರ್ಟಿ ಹೇಳಿ. ನಾನು ಒಂದೇ ಒಂದು ಪಾರ್ಟಿ ಹೋಗ್ತಾರಲ್ವಾ ನೀವು? ನಮ್ಮ ಪಕ್ಷನೂ ಅಷ್ಟೇ, ಯಾರಿಗೂ ಹಣನೂ ಕೊಡಲ್ಲ, ಏನಿಲ್ಲ, ಕೊಡಲ್ಲ. ನೀವಿದಿರಲ್ಲ ಸರ್, 3ನೇ ಕಣ್ಣು, ಶಿವನ 3ನೇ. ಬೇಡ, ಅದು ಬೇಡ. ನೀವು ಎದೆ ಮುಟ್ಟಿ ಹೇಳಿ ಪ್ಲೀಸ್, ಎದೆ ಮುಟ್ಟಿ ಹೇಳಿ ಪ್ಲೀಸ್, ದಯಮಾಡಿ. ನೀವು ಮತದಾರರಿಗೆ ಒಂದು ಸಂದೇಶ ಕೊಡಿ. ನೀವು ವಿದ್ಯಾವಂತರಿದ್ದೀರಾ, ಪ್ಯಾನೆಲ್ ಕೂತ್ಕೊಂತೀರಾ, ಹೇಳಿ ನಾವು ಆಮಿಷ ಒಡ್ಡಲ್ಲ ಕಾಂಗ್ರೆಸ್ ಪಾರ್ಟಿ, ನೀವು ಆಮಿಷಕ್ಕೆ ಒಳಗಾಗಬೇಡಿ. ಒಂದು ವೇಳೆ ಆಮಿಷ ಹೊಡಿದ್ರೆ ನಮಗೆ ಮತ ಹಾಕಬೇಡಿ, ಪ್ರಾಮಾಣಿಕವಾಗಿ ಮತ ಹಾಕಿ ಅಂತ ಹೇಳಿ. ಯಾರು ಮತದಾರರು ಯಾರಿಂದನೂ ಹಣ ಪಡೆಯೋದಕ್ಕೆ ಹೋಗಬೇಡಿ. ಇದು ನಿಮ್ಮ ಪವಿತ್ರವಾದಂತಹ ಹಕ್ಕು. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸಮೇತ ಇದು ಈ ಒಂದು ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ. ವೆರಿ ಗುಡ್, ವೆರಿ ಗುಡ್. ಎಸ್ ಬ್ರದರ್. ಸರ್, ಮತದಾನ ಅಂದ್ರೆ ಸಂಭ್ರಮಾಚರಣೆ. ಈಗ 2009ರಲ್ಲಿ ನಾನು ಅಮೆರಿಕದಲ್ಲಿ ವಾಸವಾಗಿದ್ದೆ. ಅವಾಗ ಅಧ್ಯಕ್ಷರ ಚುನಾವಣೆ ಯಾವ ಥರ ಇತ್ತು ಅಂದರೆ, ಜನ ಓಟ್ ಹಾಕಿ ಬಂದು ಖುಷಿಯಾಗಿ ವ್ಯಕ್ತಪಡಿಸ್ತಿದ್ರು, ನಮ್ಮ ದೇಶ ಬದಲಾಗುತ್ತೆ, ನಮ್ಮ ಅಮೆರಿಕ ಚೇಂಜ್ ಆಗುತ್ತೆ ಅಂತ. ನಾವು ಆ ಚೇಂಜನ್ನ ನಾವು ನಮ್ಮ ಇಂಡಿಯಾದಲ್ಲಿ ತರ್ತೀವಿ. ಬ್ಯಾಲೆಟ್ ಓಟಿಂದ ಜನರಿಗೆ ಅರ್ಥ ಆಗುತ್ತೆ, ಅಭಿವೃದ್ಧಿ ಮಾಡುವಂಥ ಪಕ್ಷಗಳಿಗೆ ಮಾತ್ರ ಮತದಾನ ಕೊಡಬೇಕು, ಸುಳ್ಳು ಭರವಸೆ ಕೊಡೋರಿಗೆ ಮತದಾನ ಯಾವತ್ತೂ ಕೊಡಬಾರ್ದು ಅಂತೀವಿ. ಎಸ್ ಸರ್. ಭಾರತ ಇವಾಗ ಸುಮಾರು 194 ರಾಷ್ಟ್ರಗಳಿರೋ ಏನು ವಿಶ್ವಸಂಸ್ಥೆಯಲ್ಲಿ ಉತ್ತಮ ಸ್ಥಾನ ಗಳಿಸ್ಕೊಳ್ತಿದೆ. ಅದು ಮಾತ್ರ ಅಲ್ಲ, ಭಾರತ ಇವತ್ತು ಆರ್ಥಿಕವಾಗೂ ಆಡಳಿತವಾಗೂ ಚೀನಾ ರಾಷ್ಟ್ರ ಮುಂದೆ ಆಗಲಿ, ರಷ್ಯಾ ರಾಷ್ಟ್ರ ಮುಂದೆ ಆಗಲಿ ತಲೆ ದೂಗಿಸ್ದಂಗೆ ಇವತ್ತು ಮುಂದಕ್ಕೆ ಬರ್ತಾ ಇದೆ. ಅದೇ ಥರನೇ ಭಾರತದಲ್ಲಿ ಮತದಾನ ಅನ್ನೋದು ಬಂದು ಬ್ಯಾಲೆಟ್ ಪೇಪರಲ್ಲಿ ಹಾಕಬೇಕು ಅಂತ ಜನಸಾಮಾನ್ಯರು ಇಷ್ಟಪಡ್ತಾ ಇದ್ದಾರೆ. ಯಾಕೆಂದ್ರೆ ಯಾವ ಪಾರ್ಟಿ ಆಗಲಿ ಗೂಬೆ ಕೂಡ್ಸೋ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಆಸೆ ಆಮಿಷಕ್ಕೆ ನಾವು ಹೋಗಬಾರ್ದು. ದಯಮಾಡಿ ಸರ್, ನಾನು ಈಗ ನಮ್ಮ ಅಣ್ಣ ತಮ್ಮಂದ್ರಲ್ಲಿ, ಅಕ್ಕ ತಂಗಿಗಳಲ್ಲಿ, ಈಗಿನ ಯೂತಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಅಕ್ಕ ತಂಗಿಗಳ, ನಮ್ಮ ಹೆಣ್ಣು ಮಕ್ಕಳ ಮತ್ತು ನಿಮ್ಮ ವಿದ್ಯಾಭ್ಯಾಸಗಳ ಮುಂದೆ ಪ್ರಜಾಪ್ರಭುತ್ವದಿಂದ ಅಚ್ಚುಕಟ್ಟಾಗಿ ಆಗಬೇಕು. ವರದಕ್ಷಿಣೆ ಪಿಡುಗುಗಳ ಎಲ್ಲನೂ, ಮತ್ತು ಈಗ ಪ್ರಸ್ತುತ ರೇಟ್ಗಳು ರೈಸ್ ಆಗಿರೋದು, ಇದೆಲ್ಲ ಒಳಗೊಂಡಂತೆ ನಾವು ಒಂದು ಉತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡ್ರಿ ಅಂತ ನಾನು ಇದ್ರ ಮುಖಾಂತರ ಕೇಳ್ಕೊತೀನಿ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.